ಹಿಡ್ಕೊಂಡು ನೀನು ಅಮ್ಮ ಚಿನ್ನು ಅಂತೀಯನ ಅಮ್ಮ ಚಿನ್ನು ಅಮ್ಮ ಚಿನ್ನು ಅಂದವರೆಲ್ಲ ಹಳ್ಳ ಹಿಡಿದರ ತಿಳ್ಕೊಂಡು ನೋಡ್ಕೋರು ತಂದೆ ತಾಯಿನ. ಪ್ರೇಮ ಪ್ರೇಮ ಓಹೋ ಅಂದ ಹಾಗೆ ಬಡವರ ಮನೆಗೆ ಭಾಗ್ಯ ಜ್ಯೋತಿ ಬಂದಂಗಾಯ್ತು ನಿಮ್ಮ ಆಗಮನ. ಹಾ ನನ್ನ ಆಗಮನಕ್ಕೆ ಎಷ್ಟು ದೊಡ್ಡ ಮಾತೇಕೆ ಪ್ರೇಮ? ಅಂತ ದೊಡ್ಡ ಮಾತೇನು ಬಂತು ಹೇಳಿ? ನೂರಾರು ಜನಕ್ಕೆ ಪಾಠ ಹೇಳುವ ನೀವು, ನಿಮ್ಮ ಪತಿಗೆ ಸಹಾಯ ಮಾಡ್ತಿರುವ ನೀವು, ನಿಮ್ಗೆಷ್ಟು ಹೇಳಿದ್ರು ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದೀರಾ. ಅದಕ್ಕೆ ಈ ಮಾತನ್ನು ನಾನು ಹೇಳಿದೆ ಅಷ್ಟೇ, ಇನ್ನೇನು ಇಲ್ಲ. ತುಂಬ ಸಂತೋಷ ಆಯಿತು ನನ್ನ ಹೃದಯ ತುಂಬಿದ ಈ ಮಾತನ್ನ ಕೇಳಿ. ಹೌದಾ? ನನಗೂ ಅಷ್ಟೇ. ನೀವು ನಮ್ಮ ಮನೆಗೆ ಬಂದದ್ದು ನನಗೆ ತುಂಬ ಸಂತೋಷ ಆಯಿತು. ಅಂದ ಹಾಗೆ ಕೈಯಲ್ಲಿ ಕುಂಕುಮದ ಬಟ್ಟಲನ್ನು ಹಿಡ್ಕೊಂಡು ಬಂದಿದ್ದೀರಲ್ಲ, ಏನಾದರೂ ಮುತ್ತೈದೆ ತನಕ್ಕೆ ಹೇಳಲು ಬಂದಂತೆ ಕಾಣ್ತಾ ಇದೆ ನೀವು. ಹೌದು ಪ್ರೇಮ, ನನ್ನ ಪತಿ ದೇವರು ಮಾಡ್ತಾ ಇರೋ ಕೆರೆ ನಿರ್ಮಾಣದ ಕಾರ್ಯ ಯಶಸ್ವಿಯಾದರೆ 5 ಜನ ಮುತ್ತೈದೆಯರಿಗೆ ನಾನು ಉಡಿ ತುಂಬುತ್ತೀನಂತ ತಾಯಿ ಮಹಾಲಕ್ಷ್ಮಿ ಹತ್ರ ನಾನು ಬೇಡಿಕೊಂಡಿದ್ದೆ. ನಾನು ಅಂದುಕೊಂಡಂತೆ ಅದು ನೆರವೇರಿತು. ಅದಕ್ಕೆ ನಾಳೆನೇ ನಮ್ಮ ಕೆರೆ ನಿರ್ಮಾಣದ ಗುದ್ದಲಿ ಪೂಜೆ ಇದೆ. ಹಾಗೇನೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆ ಮುತ್ತೈದೆಯರ ಕಡೆಯಿಂದ ಮಾಡಿಸ್ತಾ ಇದ್ದೀನಿ. ನೀನು ತಪ್ಪದೆ ಆರತಿ ತಟ್ಟೊಂದಿಗೆ ನಮ್ಮ ಮನೆಗೆ ಬರಬೇಕು. ಆಯ್ತಾಯ್ತು, ಖಂಡಿತ ಸಮಯಕ್ಕೆ ಸರಿಯಾಗಿ ನಾನು ಬರ್ತೀನಿ. ಆಯ್ತೇನು? ಹೆಣ್ಣಿನಾಸೆ ಕುಂಕುಮ ಹೂಬಳೆಗಳ ಸಂಭ್ರಮ ಒಡವೆ ಒಂದೇ ಪ್ರೀತಿ ಪ್ರೇಮ ಏಳು ಹೆಜ್ಜೆಯ ಸಂಗಮ ಎದೆಯ ಹಾಡಿನ ದಿಲ್ಲಿಮ ಬದುಕೋ ಬಯಸೋ ಚೈತ್ರ ಪ್ರೇಮ ತಾಳಿ ಬಾಗಿಲಿರೋ ಹೆಣ್ಣು ಮುತ್ತೈದೆಯೋ ತಾಳಿ ಬಾಗಿಲು ನೋಡಿ. ಅಂದ ಹಾಗೆ ನಾನು ಬರ್ತೀನಿ ಈಗ. ಇಲ್ಲ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ. ಒಳಗೆ ಬನ್ನಿ, ಚಹಾ ಮಾಡ್ತೀನಿ, ಕುಡಿದುಕೊಂಡಾದ್ರೂ ಹೋಗುವಿರಂತೆ. ಬೇಡ ಕಣೆ, ನನಗೆ ತುಂಬಾ ಕೆಲಸ ಇದೆ. ಇನ್ನೊಂದ್ಸಲ ಬರ್ತೀನಿ, ಬೇಜಾರಾಗಬೇಡ. ಹೌದಾ? ಸರಿ ಆಯ್ತು, ಹೋಗಿ ಬನ್ನಿ. ದೇವ್ರೆ, ಇವರು ಮಾತಿನಲ್ಲಿ ಸಾವಿತ್ರಮ್ಮ ಆದರೂ ಕೂಡ ಗುಣದಲ್ಲಿ ಸತಿ ಸಾವಿತ್ರಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವರು ಭದ್ರ ವೀರೇಶ, ಬನ್ನಿ ಸ್ವಾಮಿ. ಅಂದ ಹಾಗೆ ಅವರು ಹೊರಗಡೆ ಹೋಗಿದ್ದಾರೆ. ಹಾ ಇವತ್ತ್ಯಾಕೋ ನಿಮ್ಮ ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇದೆಯಲ್ಲ, ಏನು ವಿಚಾರ? ಹೌದು ಪ್ರೇಮ, ನನ್ನ ಮುಖದಲ್ಲಿ ಮಂದಹಾಸ ಮೂಡಿದೆ ನಿಜ. ಏಕೆಂದರೆ ಬೆಳೆಹಾನಿ ಪರಿಹಾರ ಕುರಿತು ಮೊನ್ನೆ ನನಗಾದ ಅನ್ಯಾಯವನ್ನು ಖಂಡಿಸಿ ಸ್ವತಃ ರಮೇಶನನ್ನೇ ನನ್ನ ಜೊತೆಗೆ ಆಫೀಸಿಗೆ ಬಂದು ತಾಕೀತು ನೀಡಿ ನನ್ನ ಕೆಲಸ ಸರಿ ಮಾಡಿಕೊಟ್ಟರು. ಓಹೋ, ಒಳ್ಳೇದಾಯ್ತು ಅನ್ನಿ ಸ್ವಾಮಿ ನಿಮ್ಮ ಮಾತು. ನಾವು ದೇವರ ಮೊರೆಗಿಟ್ಟದ್ದು ಇವತ್ತು ಅದಕ್ಕೆ ತುಂಬ ಬೆಲೆ ಸಿಕ್ಕಿಬಿಡ್ತಲ್ವೇನು? ನಾಡಿನ ತುಂಬ ರೈತರ ಕೂಗು ಧ್ವನಿ ಕೇಳತೊಡಗಿತ್ವ ಅಲ್ವೇನು? ನೋಡು ಪ್ರೇಮ, ತಾಳಿದವನು ಬಾಳಿದವನು ಬದುಕುತ್ತಾನೆ ಅನ್ನೋದಕ್ಕೆ ಇದೇ ಸತ್ಯ ಸಾಕ್ಷಿಕನೇ. ಒಂದು ವೇಳೆ ಮೊನ್ನೆ ನಾವೇನಾದರೂ ದುಡುಕಿ ಈ ವಿಷಯ ಭದ್ರನಿಗೆ ತಿಳಿಸಿದರೆ ಆಗುವ ಅನಾಹುತ ತಪ್ಪಿಸಲು ಯಾರಿಂದಲೂ ಆಗುತ್ತಿರಲಿಲ್ಲ. ಅಂದಹಾಗೆ ಸರ್ಕಾರ ಪರಿಹಾರಧನವೂ ನಮಗೆ ಸಿಗುತ್ತಿರಲಿಲ್ಲ. ಹೌದು ಸ್ವಾಮಿ, ಸತ್ಯದ ಹೆಗಲೇರಿತು ಅಲ್ವಾ ನಿಮ್ಮ ಮಾತು? ನಿಜವಾಗ್ಲೂ ನಿಜವಾಯಿತು. ನಾವು ತಾಳಿದ್ದೆ ಅದಕ್ಕೆ ನಮಗೆ ದಾರಿದೀಪ ಆಯಿತು ಅಲ್ವೇ? ಹೌದು ನಿಜಕ್ಕನೆ, ದಾರಿ ಹೋಕನಿಗೆ ದೀಪ ದಿಕ್ಸೂಚಿ ಅನ್ನುವಂಗೆ ಕನ್ನಡ ನಾಡಿನ ಕಂಬನಿ ಒರೆಸುವಂಥ ನಮ್ಮಂಥ ರೈತರಿಗಾಗಿಯೇ ಅವರ ಜೀವನ ಸಹಿಸುತ್ತಾ ತನ್ನ ಸುತ್ತಲೂ ಕತ್ತಲು ಮಾಡಿಕೊಂಡು ಬೇರೊಬ್ಬರಿಗೆ ಬೆಳಕು ನೀಡುವ ಆ ರೈತ ಜ್ಯೋತಿ ರಮೇಶ್ ಅಣ್ಣನ ಹೆತ್ತವರಿಗೆ ನಾವಿಂದು ಕೈ ಮುಗಿಯಲೇಬೇಕು ಪ್ರೇಮ, ಕೈ ಮುಗಿಯಲೇಬೇಕು. ಹೌದು ರೀ, ಅನ್ನದಾತನಿಗೆ ಏಕೆ ತಾಪ, ಆದರೆ ಅವನನ್ನು ಯಾಕೆ ಬಿಡಲಿಲ್ಲ ಶಾಪ ಎನ್ನುವ ಹಾಗೆ ಆ ಸಾಲನ್ನು ಎಷ್ಟಾಗಿ ಚೆನ್ನಾಗಿ ಬರೆದಿದ್ದಾರಲ್ವೇನು?
ಅದರಂತೆ ಆ ರೈತರ ಹೆಸರನ್ನು ಯಾವತ್ತೂ ಚೆನ್ನಾಗಿರಲಿ. ಆ ಸರದಾರರಿಗೆ ಜನ್ಮವನ್ನು ಕೊಟ್ಟಂತಹ ಆ ಸರದಾರರಿಗೆ ನಾವೆಷ್ಟು ನಮಿಸಿದ್ರೂ ಸಾಲದು ಅಲ್ವೇನು ರೀ. ಮಾತು ಬರದ ಮನಸ್ಸು ಮೌನವಾಯಿತು ಪ್ರೇಮ. ಈ ನಿನ್ನ ಅರ್ಥ ಗಂಭೀರತೆ ಮಾತು ಕೇಳಿ ಇದೇ ಸಂತಸದಲ್ಲಿ ರಾಗ ತಾಳ ಸಮ್ಮೇಳನದಲ್ಲಿ ತೇಲಾಡಬೇಕನ್ನಿಸುತ್ತದೆ ಈ ನಿನ್ನ ಆಕರ್ಷಣೆಗೆ. ಹೌದ್ರಿ, ರಾಗ ತಾಳ ಸಮ್ಮಿಲನ ಅಂದರೆ ಸಂಗೀತ, ಸತಿಪತಿಗಳ ಸಮ್ಮಿಲ ಅಂದರೆ ಹಾಡು ಅಲ್ವೇನು. ನಾವಿಬ್ಬರು ಜೊತೆಗೂಡಿ ಹಾಡಿ ಕುಣಿಯೋಣ ಬನ್ನಿರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ. ನುಡಿಯೋ ದೇವಿನ ಸಿಹಿಯೋ ನಡೆಯುವ ಹಾದಿಯೋ ಹೂವಿನ ಹಾದಿಯೋ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ಇದೇನನ್ನ ಇವತ್ತು ತುಂಬಾ ಖುಷಿಯಿಂದ ಇದ್ದೀರಲ್ಲ, ಏನಾದ್ರೂ ಲಾಟ್ರಿ ಹೊಡಿತಾ? ಲಾಟ್ರಿ ಗಿಟ್ರಿ ಏನು ಹೊಡೆದಿಲ್ಲ ತಮ್ಮ. ಲಾಟಿ ಚಾಟಿಗಳ ಮಧ್ಯೆ ನಡೆಯುವ ಲಪ್ಟಾಗಿರಿ ಸಮನವಾಗಿ ಸರ್ಕಾರ ಪರಿಹಾರಧನವು ಕೈಗೊಂಡದಂತೆ ಆಗಿದೆ. ಅಂದಾಗೆ ಇದೇನಪ್ಪ ಕೈಯಲ್ಲಿ ಏನೋ ಕಾಗದ ಹಿಡಿದುಕೊಂಡು ಬಂದಿರಿವಲ್ಲ? ಬರೀ ಕಾಗದ ಇದಲ್ಲಣ್ಣ, ಬೆಂಗಳೂರಿನಿಂದ ನೇರವಾಗಿ ನಮ್ಮ ತಾಲೂಕಿಗೆ ಎತ್ತಂಗಡಿ ಮಾಡಿದ ವರ್ಗಾವಣೆಯ ಪತ್ರ. ಓ, ಎಂಥ ಶುಭ ಸುದ್ದಿ ತಂದೆ ಸಹೋದರ. ಈ ನಿನ್ನ ಅಣ್ಣ ಅತ್ತಿಗೆಗೆ ಇನ್ನು ಮುಂದೆ ನಮ್ಮನ್ನು ಬಿಟ್ಟು ದೂರ ಪಟ್ಟಣದಲ್ಲಿ ಇರ್ತಿ ಅನ್ನೋ ಕೊರತೆ ಇಲ್ಲದಂತಾಯಿತು. ಹೌದಪ್ಪ ಮೈದುನ, ಇನ್ನು ಮುಂದೆ ನೀನು ನಮ್ಮ ಜೊತೆ ಇರ್ತೀಯ ಅಂತ ಅಂದಾಗ ನಿಜವಾಗ್ಲೂ ನಂಗೆ ತುಂಬ ಹರ್ಷ ಆಗ್ತಿದೆಯಪ್ಪ. ಅಣ್ಣ ಅತ್ತಿಗೆ, ನಿಮ್ಮ ಮನಸ್ಸು ಹರ್ಷಗೊಂಡಿರುತ್ತೇನೋ ಸರಿ, ಬಟ್ ನನ್ನ ಮನಸ್ಸೇಕೋ ಚಂಚಲವಾಗುತ್ತಿದೆ. ವೀರೇಶ, ಯಾಕಪ್ಪ ಒಳ್ಳೆಯಗಳಿಗೆ ನಿನ್ನ ಸುತ್ತಲೂ ಆವರಿಸುತ್ತಿರುವಾಗ ಅಲ್ಲಸಲ್ಲದ ಚಂಚಲ ಮಾತೇಕೆ? ಚಂಚಲದ ಮಾತು ಅಷ್ಟೇ ಅಲ್ಲಣ್ಣ, ನನ್ನ ಮನ ಭಯದ ಮಿಡಿತ. ಈ ದಿಢೀರವಾದ ಚಟುವಟಿಕೆ ನೋಡಿದರೆ ನನಗೆ DK ರವಿ ಅಂತ ದಕ್ಷ ಅಧಿಕಾರಿಗೆ ನೆನಪಿಗೆ ಬರುತ್ತಿದ್ದಾರಣ್ಣ. ಅದೂ ಅಲ್ಲದೆ ನನ್ನ ವರ್ಗಾವಣೆ ಸಹಜವಾದದಲ್ಲಣ್ಣ. ಇದರ ಹಿಂದೆ ಯಾವುದೇ ಒಬ್ಬ
ದರ್ಬಾರ್ ಧನಿಕನ ಕೈವಾಡ ಇರಬಹುದು ಅನ್ಸುತ್ತೆ. ವೀರೇಶ, ಅಲ್ಲ ಸಲ್ಲದ ಸಮಯದಲ್ಲಿ ಇಲ್ಲ ಸಲ್ಲದ ಮಾತನಾಡಿ ಅನಿಸಿಕೆಗಳನ್ನು ಭ್ರಮಣೆ ಮಾಡಿಕೊಂಡು ಭಯದ ಹಾಳಾಗೋದು ಸಮಾಜವಲ್ಲ. ನೀನೊಬ್ಬ ಕೃಷಿ ಅಧಿಕಾರಿಯಾಗಿ ಈಗಲೇ ಹೋಗಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸು. ಏನೇ ಬಂದರೂ ಎದೆ ಕೊಟ್ಟು ಎದುರಿಸು. ಆಯ್ತಣ್ಣ, ದುಡ್ಡಿನ ದರ್ಪದ ಚುಚ್ಚು ಮದ್ದಿಲ್ಲದೆ ಚಾಕು ಇಲ್ಲದೆ ಚುಚ್ಚು ಕೊಲ್ಲುವ ಈ ಕಟುಕರ ಸುಳಿಯಲ್ಲಿ ಆದಂತಹ ಭೀಕರ ಶಬ್ದಕ್ಕೂ ಹೆದರದೆ ನನ್ನ ಡ್ಯೂಟಿ ಮಾಡುತ್ತೇನೆ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ ಕಳಿಸಿಕೊಡಿ. ಎದ್ದೇಳಪ್ಪ, ನಿನಗೆ ನನ್ನ ಆಶೀರ್ವಾದ ಅಷ್ಟೇ ಅಲ್ಲ, ಈ ನಾಡಿನ ಸಮಸ್ತ ರೈತ ಬಾಂಧವರ ಆಸ್ತಿನೇ ನಿನ್ನ ಆಶೀರ್ವಾದನೇ ನಿನ್ನ ಮೇಲಿರುತ್ತದೆ. ಹೋಗಿ ಬಾ. ಮೈದಿನ, ಹೋಗು ಮುಂಚೆ ಆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿ ಹೋಗಿ ಬಾರು. ಸರಿ ಅತ್ತಿಗೆ, ಹಾಗೆ ಮಾಡ್ತೇನೆ. ಪ್ರೇಮ, ಕಬ್ಬಿನ ತೋಟಕ್ಕೆ ನೀರು ಹಾಸುವುದಿದೆ. ನೀನು ಊಟ ಕಟ್ಟಿಕೊಂಡು ಆಮೇಲೆ ಅಲ್ಲೇ ಬಾ. ಇಲ್ಲಿ ಎಲ್ಲ ಬರಿಯಾತ ಬೇಕು ಒಳ್ಳೆ ನಿನ್ನೆ ಬರಹ ಬರೆಯೋ ಈ ಆಯ್ತ ನಿನ್ನೆ ನಾನೇ ಸದ್ಯೋತ ಕೋಟಿ ಗಬ್ಬ ಎಲ್ಲನ ಕೋಟಿ ಗಬ್ಬ ಈ ಜಿಂದಗಿ ದೇವೋಪನೋ ಎಲ್ಲನ ಕೋಟಿ ಗಬ್ಬ ಎಲ್ಲನ ಕೋಟಿ ಗಬ್ಬ ಈ ಜಿಂದಗಿ ದೇವೋಪನೋ ಎಲ್ಲನ ಸರದಾರ ಬಂದ ನೋಡು ವೀರಾದಿರ ಸಾವಿರ ಹಳ್ಳಿಯ ಸರದಾರ ಬಂದ ನೋಡು ವೀರಾದಿರ ಸರೋವರದಲ್ಲಿ ಕ್ರೌರ್ಧ ಕಾಲ ಅಲೆ ಅಪ್ಪಳಿಸಿದಂತೆ ರೋದ್ರತನ ಮಾಡುತ್ತದೆ. ಈ ಚಕ್ರವರ್ತಿಯ ಮನದಾಶಿಯನ ಮಂಚನೇರಿ ನನ್ನ ತೋಳ ಬಂಧನಲ್ಲಿ ನಿನ್ನ ಬಿಗಿ ದಪ್ಪಿ ಮುದ್ದಾಡಲು ಅನುಮತಿ ಕೊಡದಿದ್ದರೆ ಅದೇ ಶೇಡಿಗೆ ಮುಂದೊಂದು ದಿನ ಬಿದ್ದು ಹೋಗೋದು ನಿನ್ನ ಹೆಣ. ಪ್ರೇಮ ಎಂದು ನಿನ್ನ ಕಣ್ಣು ತುಂಬಿಕೊಂಡೆನೋ ಅಂದೇ ಬರೆದುಕೊಂಡು ನನ್ನ ಹೃದಯಲೊಂದು ಪ್ರೇಮ ಕಾಣಿಪತ್ರ. ಅಂದಿನಿಂದ ಹಗಲಗನಸಲು ಕೂಡ ಕಾಣತೊಡಗಿದೆ ನಿನ್ನ ಸುಂದರ ದೇಹದ ಚಿತ್ರ. ಆ ಪತ್ರ ಚಿತ್ರ ವಿಚಿತ್ರಗೊಳಿಸಿದ ಮೇಲೆ ಇಂದು ನಿನ್ನನ್ನು ಅನುಭವಿಸಿಬಿಡುವುದೇ ಈ ರಾಮ ಬಹದ್ದೂರ್ ಚಕ್ರವರ್ತಿಯ ಮೂಲ ಮಂತ್ರ. ಹೊತ್ತು ಬೇರೆ ನೆತ್ತಿ ಮೇಲೆ ಬಂತು. ನನ್ನ ಪತಿ ದೇವರಿಗೆ ತುಂಬ ಹೊಟ್ಟೆ ಹಸಿದೆ. ನಾನು ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು. ತುಂಬ ತಡವಾಯಿತು. ಏನು ಹೇಳ್ತಾರೋ ಏನೋ, ಈಗಲೇ ಹೊರಟು ಬಿಡ್ತೀನಿ. ನಿನ್ನ ಜೊತೆಗೆ ಸ್ವಲ್ಪ ಮಣ್ಣ ಬಿಚ್ಚಿ ಮಾತಾಡಬೇಕು. ನೋಡಿ, ನಿಮ್ಮ ಜೊತೆ ಮಾತನಾಡುವಷ್ಟು ಸಮಯ ನನಗಿಲ್ಲ. ಏನಾದರೂ ವಿಷಯ ಇದ್ರೆ ಈಗಲೇ ಹೇಳಿ, ಬೇಗ ಹೇಳಿಬಿಡಿ. ಬೇಗ ಬಿಚ್ಚಿಡುವ ವಿಷಯ ಇದಲ್ಲ ಪ್ರೇಮ, ಹೊಚ್ಚು ಮರೆಯಿಂದ ಮಾಡುವ ಭೋಗದ ವಿಷಯ. ಅಂದರೇನು ಶ್ರೀಮಂತ್ರಿ? ನಿಮ್ಮ ಮಾತಿನ ಮಹಾಜರುವೇ ನನಗೆ ತಿಳಿತಾ ಇಲ್ಲ. ತಿಳಿಯಿತು ಪ್ರೇಮ,
ನಿನ್ನ ಮನದ ಅಭಿಲಾಷೆಯನ್ನು ಅಳೆಯುತ್ತಾ, ಅದು ಅಲ್ಲದೆ ನೀ ಹೂ ಅಂದರೆ ಮಜಬೂತಿಗೆ ತಾಗಲಿದೆ ಪ್ರೇಮ. ನನ್ನ ನಿನ್ನ ಪ್ರೇಮ ಕತೆ. ಏನು ಪ್ರೇಮ ಕತೆನಾ? ಇದ್ಯಾವ ಗಾಳಿಯ ಸುದ್ದಿ ಹೇಳಿ ಶ್ರೀಮಂತ್ರೆ. ಹಾಗೆ ನಮ್ಮಿಬ್ಬರ ಮಧ್ಯೆ ಯಾವಾಗ ನಡೆಯಿತು ಪ್ರೇಮ ಗೀತೆ? ಇನ್ನೂ ನಡೆದಿಲ್ಲ ಪ್ರೇಮ. ಈ ಕ್ಷಣದಿಂದ ನಾವೇ ಸೃಷ್ಟಿಸಿಕೊಳ್ಳಬೇಕು. ಓ, ಅಂದ್ರೆ ಈ ಪ್ರೇಮ ಕಥೆಯನ್ನು ಸೃಷ್ಟಿ ಮಾಡಿಕೊಂಡು ಹೊಸ ಸಿನಿಮಾ ಏನಾದರೂ ಮಾಡ್ತಿದ್ರೋ ಅಥವಾ ಏನು? ಈ ಚಕ್ರವರ್ತಿ ಹೇಳುತ್ತಿರುವುದು ರೀಲ್ ಲೋಕದ ಲವ್ ಸ್ಟೋರಿ ಅಲ್ಲ ಪ್ರೇಮ, ರಿಯಲ್ ಪ್ರಪಂಚದ ಪ್ರೇಮಿಗಳ ಕತೆ. ಅದುವೇ ನನ್ನ ನಿನ್ನ ಪ್ರೇಮ ಕತೆ. ಹಲೋ ಮಿಸ್ಟರ್, ನೋಡಿ, ನಿಜ ಕತೆಗೆ ನಾನು ಪ್ರೇಮ ಕತೆಗೆ ನಾನು ಯಾವತ್ತೂ ನಾಯಕಿ ಆಗಲಾರೆ. ನೀವು ಬೇರೆ ಯಾರನ್ನಾದ್ರೂ ಹುಡುಕಿಕೊಳ್ಳಿ. ನೋ ನೋ ನೋ, ಈ ನಿರ್ದೇಶಕ ತನ್ನ ಚಿತ್ತರ ಬಿಡಿಸುವ ಚಿತ್ತಾರ ಹೆಣ್ಣನ್ನು ಆಯ್ಕೆ ಮಾಡಾಯ್ತು. ಬಟ್ ಮುಹೂರ್ತ ಮೀರೋ ಮುನ್ನ ಆಕ್ಷನ್ ಕಟ್ ಹೇಳೋದಷ್ಟೇ ಬಾಕಿ. ನೀವು ಅಂದುಕೊಂಡಂತೆ ಮಾಡಲು ಹೋದ್ರೆ ಊರಲ್ಲಿ ನಿಮ್ಮ ಮರ್ಯಾದೆ ಹೋಗುತ್ತೆ. ಹೋದರೆ ಹೋಗಲಿ, ವಿಷಯ ತುಂಬಾ ದೊಡ್ಡದಾಗುತ್ತೆ. ಆದರೆ ಆಗಲಿ. ಅತ್ಯಾಚಾರ ಕೇಸ್ನಲ್ಲಿ ನಿಮಗೆ ಕಂಬಿ ಎಣಿಸ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಪರವಾಗಿಲ್ಲ ಪ್ರೇಮ, ಹೊರಗಡೆ ಬರುವುದು ನನಗೆ ತುಂಬಾ ಸುಲಭ. ಓಹೋ, ಅಂದ್ರೆ ನೀವು ಎಲ್ಲದಕ್ಕೂ ತಯಾರಾಗಿ ನಿಂತಿದ್ದೀರಾ ಅಂತ ಕಾಣಿಸುತ್ತೆ. ಊರು ಬಿಟ್ಟವನು ಊರಿಗೇ ದೊಡ್ಡವನು ಅಂತ ಹೇಳ್ತಾರಲ್ಲ, ಹಾಗೆ ಆಯ್ತು. ನಿಮ್ಮ ಊರಲ್ಲಿ ನಿಮ್ಗೆ ಹಾಗೆ ಹೆಸರು ಇರಬೇಕು. ನೋಡಿ, ನಿಮ್ಗೆ ಒಳ್ಳೆಯ ಮಾತಿನ ಒಂದು ಮಾತನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಲಲ್ಲಿರೋದು ಕೈಗೆ ಬರುತ್ತೆ. ಪಾಪ ಬಡಿವೆ ಎಂದು ಬಾಯಿ ಮಾತಿನಿಂದ ಬಾ ಎಂದು ಕರೆದರೆ ಸಾಯಂಬ ರಾಣಿ ಪದ ಸಂಬೋಧಿಸಿವ್ಯಾ ಹುಚ್ಚು ಮುಂಡೆ. ಎಲ್ಲೋ ಶ್ರೀಮಂತ, ನಿನ್ನ ಹುಚ್ಚು ಭ್ರಮೆಯ ಹೆಣ್ಣು ನಾನಲ್ಲ. ಕೊರಳಲ್ಲಿ ಮಾಂಗಲ್ಯ, ಹಣೆಯಲ್ಲಿ ಕುಂಕುಮ, ಕಾಲಲ್ಲಿ ಕಾಲುಂಗುರ, ಮೂಗಿನಲ್ಲಿ ಮೂಗುತಿ ತೊಟ್ಟ ನಾನು ನಿಜ ಮುತ್ತೈದೆ ಹೆಣ್ಣು. ನಿಜ ಮುತ್ತೈದೆ? ಮಾಂಗಲ್ಯ ಕಟ್ಟಿದನ ಮಾಲೀಕನ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಮುತ್ತಿಡುವ ಮುಂಗೋಪಿಗಳ ಹೆಣ್ಣುಗಳಿಷ್ಟಿಲ್ಲ ಪ್ರೇಮ. ಈ ನಿನ್ನ ಬಣ್ಣದ ಲೋಕದಲ್ಲಿ ಬಣ್ಣದ ಲೋಕ ಅಂತ ಏನಾದ್ರು ನನ್ನನ್ನು ಮುಟ್ಟಲೆ ಬಂದದ್ದೇ ಆದ್ರೆ ನಿನ್ನಂತವನ ಕಾಮಕ್ಕೆ ಹೆದರಿ ಬಲಿಯಾಗುವ ಬೆರಗಾಗುವ ಹೆಣ್ಣು ನಾನಲ್ಲ. ಸುಮ್ಮನೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಹೋಗುತ್ತೇನೆ ಪ್ರೇಮ, ಆದರೆ ಹೋಗು ಮುನ್ನ ಪ್ರೇಮ ಗೀತೆಯನ್ನು ಹಾಡಿ ಮನರಂಜಿಸಿದರೆ ಮಾತ್ರ. ಅಯ್ಯೋ ದೇವ್ರೆ, ಈಗೇನು ಮರಿ? ಈ ಕಾಮುಕ ನನ್ನನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಹೇಗಾದರೂ ಮಾಡಿ ಇವನಿಂದ ತಪ್ಪಿಸಿಕೊಂಡು ಪಾರಾಗಬೇಕಂದ್ರೆ ಇವನು ಹೇಗೆ ಹೇಳ್ತೀನೋ, ಇವನು ಹೇಳಿದಾಗೆ ನಾನು ಹಾಗೆ ಹಾಡಿ ಕುಡಿಲೇಬೇಕು. ಸರಿ ಆಯಿತು, ನೀವು ಹೇಗೆ ಹೇಳ್ತೀರೋ ನಾನು ನಿಮ್ಮ ಜೊತೆ ಹಾಡಿ ಕುಡಿತೇನೆ. ಕೊಡುಬಾ ಮದ ಮೃದವನು ನೀನು ಬಾ, ಕೊಡುಬಾ ಕೊಡುಬಾ ಮದ ಮೃದವನು ನೀನು ಬಾ.
ನನ್ನ ಎದೆಯಲ್ಲಿ ನಿನ್ನ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಮುರುಪಟ್ಟು ಹೆಚ್ಚಿದೆ ಉನ್ಮತ್ತನಾಗಿ ಬಿಟ್ಟೆ ನೀನು ನಟ್ಟಾಗ ನಂದಿ ಮನಸ್ಸು ಮಾಯವಾಯ್ತು ನಿನ್ನ ಕಟ್ಟಾಗ ಉನ್ಮತ್ತನಾಗಿ ಬಿಟ್ಟೆ ನೀನು ನಟ್ಟಾಗ ಮದ ಮೃದವನು ನೀನು ಲಲಲ 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 ನೀವು ಹೇಳಿದ ಹಾಗೆ ಹಾಡಿಕೊಂಡಿದ್ದೇನೆ. ಇನ್ನಾದರೂ ನನ್ನನ್ನು ಹೋಗೋಕೆ ಬಿಡಿ. ದಾರಿ ಬಿಡು. ಪ್ರೇಮ 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 ಕೊರಂಗದಲ್ಲಿ ಹಾರಾಡುವ ಹಕ್ಕಿ ಅಂತೆ, ಚಂದ್ರನಲ್ಲಿ ಮಿನುಗುವ ಮಿಂಚಿನಂತೆ ಹೊಳೆಯುವ ನಿನ್ನ ದೇಶಿಕ ಸೈವ ಇದೆ, ಹಾಗೆ ಹೋಗಲು ಸಾಧ್ಯವೇ ಇಲ್ಲ. ಬಾ ನನ್ನ ಕಾಮ ಸುಖ ಸಾಗರದಲ್ಲಿ ತೇಲಾಡುವ. ಅಯ್ಯೋ ಕಾಪಾಡಿ, ಏನ್ ಮಾಡ್ರಿ ಭದ್ರ, ನನ್ನ ಮೈದುನ ಭದ್ರ, ಎಲ್ಲಿದ್ಯಪ್ಪ ಎಲ್ಲಿದ್ಯಾ? ಈ ನಿನ್ನ ಅತ್ತಿಗೆನ ಬಂದು ಕಾಪಾಡಪ್ಪ ಭದ್ರ, ಬಾರಪ್ಪ ಭದ್ರ, ಎಲ್ಲಿದ್ಯಾ ಬಾರೋ. ಎತ್ತಿ ಮತ್ತೊಬ್ಬರಿಗೆ ಸಾಣುತ್ತಿರುವ ನಿನ್ನ ಭದ್ರ ಎಲ್ಲಿಂದ ಓಡಿ ಬರ್ತಾನೆ ಚಿನ್ನೆ? ಬಾ ನನ್ನ ಕಾಮ ಸುಖ ಸಾಗರದಲ್ಲಿ ತೇಲಾಡು ಬಾ. ಅಯ್ಯೋ ಯಾರಾದ್ರೂ ಕಾಪಾಡಿ, ಬೇಡ. ಕೈ ಬಿಡಲೇ ನನ್ನ ಅತ್ತಿಗೆ, ಬಂಡ ಬಡ್ಡಿಯ ಮಗಳೇ. ಕಾಮ ಸುಖ ಸಾಗರದಲ್ಲಿ ತೇಲಾಡಬೇಕಾದಷ್ಟರಲ್ಲಿ ತಡೆಯಲು ಬಲೆ ಬೀಸಿದೆಯಲ್ಲ, ಅಷ್ಟೊಂದು ಸೊಕ್ಕೇನ್ಲೇ ಮಗನೇ. ಸೊಕ್ಕಷ್ಟೇ ಅಲ್ಲಲೇ ಕುಣ್ಣೆ, ಬೆಂಕಿ ಹೊತ್ತಿ ಉರಿಯುವ ಕಡ್ಡಿಯ ಮಂಕು ನಾನು. ನಿಂತರೆ ತಂಗಾಳಿ, ಬೀಸಿದರೆ ಬಿರುಗಾಳಿ, ಕೈ ಮಾಡಿದರೆ ಪರ್ವತ ಕಳಚುವುದು, ಕಾಲಿಟ್ಟರೆ ಭೂಮಿಯೇ ಬಾಯಿ ಬಿರಿಯುವುದು. ಇದೇ ಕೋಪದ ದಾವಾಗ್ನಿಯಲ್ಲಿ ನಿನ್ನ ಎದೆಗೊತ್ತರೆ ನಿನ್ನ ಹಸಿ ನೆತ್ತರ ನೆಲ ಕಚ್ಚುವುದು. ಎಚ್ಚರ ಮಗಳೇ, ಎಚ್ಚರ. ಎಚ್ಚರ ಹೇಳುವ ನಿನ್ನಂತ ಕೇಶ ಪುಚ್ಚಗಳನ್ನು ಹಿಡಿದು ಜೀವಗಳ ಜೊತೆ ಜೀವ ಆಟ ಆಡುವ ನಾ ಬೇಟೆಗಾರ ಇರುವಾಗ ನೀನ್ಯಾವ ಲೆಕ್ಕನೋ ಬೇಕೋಪ. ಅರ್ಥವಿಲ್ಲದ ಮಾತಿಗೆ ಸಮಯ ವ್ಯರ್ಥ ಮಾಡುವ ಅನಿವಾರ್ಯತೆ ನನಗಿಲ್ಲ ಕರ್ಮೇಂದ್ರ ಚಕ್ರವರ್ತಿ. ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡು. ಹೋಗುತ್ತೇನೆ, ಆದರೆ ನಾವು ಈ ಚಕ್ರವರ್ತಿಯ ಮಾಡುವ ಮುಂದ ಅನಾಹುತಗಳಿಗೆ ನಿನ್ನ ಕುಟುಂಬವೇ ಬಲೆ. ಬಡವರ ಬಾಳು ಗೋಳಾಗಿ ಹೋದಂತೆ, ಹುಲೆಯ ಬಾಳು ಕೃತತ್ವದಿಂದಲೇ ಹಾಳು. ಅದಕ್ಕೆ ಸಹಕಾರ ನಾನಲ್ಲ, ಅದರ ರಾಯಭಾರಿ ಜಸ್ಟ್ ಫ್ಯಾನ್ಸಿ ಚಿನ್ನ. ಹೋಗಲೇ ಹೋಗು ಬಂಡ ಬಡ್ಡಿಯ ಮಗನೇ, ಕಂಡವರನ್ನೇ ಕತ್ತರಿಸಿ ರಕ್ತದ ಕಾವಲೆ ನರಿಸಿ ಬಡವರ ಕಣ್ಣೀರಿಂದ ಕಟ್ಟಿದ ನಿನ್ನ ರೌಡಿ
ರಕ್ತವನ್ನು ಪುಡಿ ಪುಡಿ ಮಾಡಿದಾಗಲೇ ಈ ಭದ್ರನ ಮನಸ್ಸಿಗೆ ಶಾಂತಿ. ಅದಕ್ಕೂ ನೀ ಬಗ್ಗದ ಕಚ್ಚುವ ಸರ್ಪದಂತೆ ಎಡೆ ಬಿಟ್ಟು ನೀ ನಿಂತರೆ ಗುಲಾಬಿ ಹೂವಿನಂತಿರುವ ನಿನ್ನ ತಂಗಿ ಸನ್ನಿಧಿಯ ಪ್ರೇಮ ಪಂಜರದಲ್ಲಿ ನಾ ವಾಸವಾದಾಗಲೇ ಈ ಭದ್ರನ ಮನಸ್ಸಿಗೆ ಶಾಂತಿ. ಹಾ ಅತ್ತಿಗೆಮ್ಮ, ಇನ್ನು ಮುಂದೆ ನೀವು ತೋಟಕ್ಕೆ ಒಬ್ಬರೇ ಬರುವುದು ಸರಿಯಲ್ಲ. ಅಣ್ಣನಿಗೆ ಊಟ ತೆಗೆದುಕೊಂಡು ಬರುವ ಕೆಲಸ ನಾನು ನೋಡಿಕೊಳ್ಳುತ್ತೇನೆ. ನಡೆಯರಿ ಹೋಗೋಣ. ಆಯ್ತು ಮೈದುನ, ನೀನು ಹೇಗೆ ಹೇಳ್ತೀಯೋ ಹಾಗೆ ಬಾ ಹೋಗೋಣ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕನ ಮುಂದ ಯಾಕ ಬರತಿ, ಬಿಟ್ಟ ಹೋಗುವಾಗ ಕನ ಮುಂದ ಯಾಕ ಬರತಿ. ಹೊಟ್ಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಹೊಟ್ಟ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತಿ, ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತಿ. ನಂದು ನಿಂದು ಬಾರಿ ಇತ್ತು ಜೋಡಿ ದರಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜರ ಬಾಜಾರ. ನಂದು ನಿಂದು ಬಾರಿ ಇತ್ತು ಜೋಡಿ ದರಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜರ ಬಾಜಾರ. ಏನೇ ಇದ್ದರು ಒಂದೇ ಇತ್ತು ಇಬ್ಬರ ನಿರ್ಧಾರ, ನನ್ನ ವೈರಿ ಮಾತಿಗೆ ಮರುಳಗಿ ಮಾಡಿಗೆ ತಾಸ. ಅಂತೂ ನಾ ಅಂದುಕೊಂಡ ಹಾಗೆ ಈ ಒಂದು ಕೆರೆ ನಿರ್ಮಾಣ ಕಾರ್ಯ ಆರಂಭಗೊಳ್ಳುವ ಶುಭ ಸಂದರ್ಭ ಇಂದು ಕೂಡಿ ಬಂದಿಂದಾಯಿತು. ಇಂದಿನಿಂದ ನಮ್ಮ ಸುತ್ತಹಳ್ಳಿಯ ಜನರ ಕುಡಿಯುವ ನೀರಿನ ಸಮಸ್ಯೆ ಸರಿದೂಗಿದೆ ಅಂತಾಯಿತು. ಒಳ್ಳೆಯ ಕೆಲಸ ಮಾಡಿದಿರಿ ರಮೇಶಣ್ಣ. ಈ ನಾಡಿನ ರೈತರ ಕಣ್ಣೀರು ಒರೆಸುವ ನಿಜ ದೇವರೆಂದರೆ ಅದು ನೀವೊಬ್ಬರು ಮಾತ್ರ. ರೈತರ ಕಣ್ಣೀರು ಒರೆಸುವ ನಿಜ ದೇವರಷ್ಟೇ ಅಲ್ಲಣ್ಣ, ವಿಶಾಲ ಹೃದಯದ ಶಂಕಾಮಣಿಗಳು, ರೈತರ ಜನ ಜೀವನಾಡಿಗಳ ಕಣ್ಮಣಿ ಇವರು. ಹೊಟ್ಟೆ ತುಂಬಿದಂತಾಯ್ತಿನ ಅನ್ನಂದಿರ ನಿಮ್ಮ ವರ್ಣ ವೈಭವದ ಮಾತುಗಳನ್ನು. ಗಂಜೆಗೂ ಗತಿ ಇಲ್ಲದ ಮತಿಹೀನರೆಲ್ಲ ಸಂಜೆಗೂ ಪೃಷ್ಟಾನ್ನ ಭೋಜನ ಬಯಸುವ ಈ ಕಾಲದಲ್ಲಿ ಒಪ್ಪತ್ತಿನ ಊಟವನ್ನು ಮರೆತು ನಮ್ಮ ರಾಜಣ್ಣನಿಗೆ ಎಂದು ಜಯ ಸಿಕ್ಕಿತ್ತು. ಇದು ನನ್ನ ಹೋರಾಟಕ್ಕೆ ಸಿಕ್ಕ ಜಯ ಅಷ್ಟೇ ಅಲ್ಲ ವೀರೇಶ್, ಧ್ವನಿ ಎತ್ತಲು ಧೈರ್ಯವಿಲ್ಲದೆ ಅನ್ಯಾಯದ ಕಿಚ್ಚನೆಯಲ್ಲಿ ಬಿದ್ದು ಹೋಗುತ್ತಿರೋ ಸಾವಿರಾರು ಜನಸಾಮಾನ್ಯರ ಸಿಕ್ಕ ಜಯ. ತಡ ಮಾಡದ ಕೆರೆ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ನೆರವೇರಿಸೋಣ. ನಡೆಯಿರಿ. ರಮೇಶಣ್ಣವರೇ, ತೆಗೆದುಕೊಳ್ಳಿ ಈ ಗುದ್ದಲಿಯನ್ನು. ಹಸಿರು ಸೇನೆಯ ಮುಖಂಡರಾದಂಥ ನಿಮ್ಮ ಅಮೃತ ಹಸ್ತದಿಂದಲೇ ನೆರವೇರಲಿ ಈ ಪೂಜೆ. ಆಯಿತು. ಅನ್ನ ಕೊಡುವ ಭೂಮಾತೆಯನ್ನು ಮನದಲ್ಲಿ ನೆನೆಯುತ್ತಾ ಪೂಜೆಯನ್ನು ನೆರವೇರಿಸೋಣ. ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಗೆ ಜಯವಾಗಲಿ. ಸಮಸ್ತ ರೈತ ಪರ ಸಂಘಟನೆಗಳಿಗೆ ಜಯವಾಗಲಿ. ಮುತ್ತಿಗೆ ಹಾಕುವ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುವುದವ ನಾವು ಬಿಡುವುದೇ ಇಲ್ಲ, ಬಿತ್ತುವುದು ನಾವು ಬಿಡುವುದೇ ಇಲ್ಲ. ಬಿಡುವಾಯೋ ನಾನು ಕೆಂಚನಲ್ಲಿ ಕೆಂಚ
ಸಾಕ್ ಮಾಡ್ರೋ ನಿಮ್ಮ ಜೈಕಾರವನ್ನು. ಬೇಡ ಬೇಡವೆಂದು ನಾ ಎಷ್ಟೇ ತಾಕೀತು ಮಾಡಿದರು ಮತ್ತೆ ಅದೇ ಜಾಗದಲ್ಲಿ ತಾನು ಹೊಡೆಯುವರಿಲ್ಲ. ಯಾರು ಒಪ್ಪಿಗೆ ಪಡೆದು ಈ ನಿರ್ಧಾರವನ್ನು ಕೈಗೊಂಡಿದ್ದೀರಾ? ಎಲ್ಲೋ ಬಂಡ ಶ್ರೀಮಂತ, ಜನರ ಹಿತದೃಷ್ಟಿಗಾಗಿ ಯಾರ ಒಪ್ಪಿಗೆ ನಮಗೇಕೆ ಬೇಕು? ಅಷ್ಟಕ್ಕೂ ಇದನ್ನೆಲ್ಲ ಪ್ರಶ್ನಿಸಲು ಈ ಜಮೀನಿನಿಂದ ಇಲ್ಲ ನಿಮ್ಮ ಅಪ್ಪಂದ. ಲೇ ರಮೇಶ, ನಮ್ಮ ದಣಿ ಎಲ್ಲಿ ಗುರಿ ಹೂಡುತ್ತಾರೋ ಅದೆಲ್ಲ ನಮಗೆ ಸೇರಿದ್ದು. ಸುಮ್ಮನೆ ನಾಯಿ ಎಂದಿ ಬೊಗಳಿ ರಗಳೆ ಎಬ್ಬಿಸಬೇಡ. ಲೇ ಕರ್ಮೇಂದ್ರ, ಒಬ್ಬ ಅಪ್ರತಿಮ ಹೋರಾಟಗಾರರನ್ನು ನಾಯಿಗೆ ಹೋಲಿಸುವುದು ಒಂಟಿ ಹೆಣ್ಣನ್ನು ನಡುದಾರಿಯಲ್ಲಿ ಅಡ್ಡಗಟ್ಟಿದಷ್ಟೇ ಸುಲಭ. ಅದು ಪಕ್ಕಕ್ಕಿರಲಿ, ನಾಯಿಗಿರುವ ನಿಯತ್ತು ನಿಮಗಿಲ್ಲವಲ್ರೋ ತಾಯಿ ಗಂಡಂದಿರ. ಪದ್ಯ ಅದ್ಯಾವತ್ತ ಕತ್ತಿನಿಂದ ಬಾಯಿ ಸಡಿಲ ಬಿಟ್ಟು ಮಾತನಾಡುತ್ತಿರುವ ಕತ್ತೆಗಳ. ಹೌದು ಕರ್ಮೇಂದ್ರಪ್ಪ, ನಾವು ಕತ್ತೆಗಳೇ ನಿಜ. ಆದರೆ ನಿಮ್ಮಂತ ಕಟುಕರಿಗೆ ಹೊತ್ತೆಂಬುದು ಕಂತೆಚ್ಚಿಗೆ ಬಂದಾಗ ಅದೇ ಕತ್ತೆಗಳ ಕಲ್ಲಿಡಬೇಕಾಗುತ್ತದೆ. ಬಾಸಿಂಗ ಕಟ್ಟಿ ಊರು ತುಂಬ ಮೆರವಣಿಗೆ ಮಾಡಬೇಕಾಗುತ್ತದೆ ಅನ್ನೋದು ಮಾತ್ರ ಮರೆಯಬೇಡ. ಇದೊಂದು ಮಾತು ಬಸುವಂತ ಮನುಷ್ಯಗೆ ಚುಚ್ಚುವಂತ ಮಾತು ಹೇಳಿದಿ. ಹಿಂದೆ ಕಿರಿಯಾರು ಏನು ಹೇಳ್ಯಾರ? ಹೊತ್ತು ಬಂದಂಗ ಕತ್ತಿ ಕಾಲಿಡಿಬೇಕಂತ ಶಾಸ್ತ್ರನ ಮಾಡ್ಯಾರ. ಅದನ್ನು ಯಾರು ಮಾಡ್ಯಾರ ಅಂದ್ರೆ ಹೇಳ್ಬೇಕ ನಿನಗ? ಈಚೆ ಕಡೆ ಅದಾನಲ್ಲ ಬಡಿಗೆರ ಬೈಲೆಪ್ಪ, ಅವ ಮಾಡ್ಯಾನ. ಲೇ ಜಗಜಟ್ಟಿ, ಗೌರ ನನಗ ಬಾಬುಲ್ ತಿನ್ನು ಚಟ ಆಗೈತೆ ಅನ್ಗುದ್ದ್ಯಾಗರ. ಲೇ ಜಗ್ಜಟ್ಟಿ, ಯಾವ ಸಮಯದಲ್ಲಿ ಹುಡುಗಾಡಿಗೆ ಮಾತನಾಡಬೇಕೆಂಬ ಪ್ರಜ್ಞೆ ಕೂಡ ಇಲ್ಲಲು ನಿನ್ನ ಮಂಕು ಬುದ್ಧಿಗೆ. ಸುಮ್ಮನಿಂದ್ರಪ್ಪ ಹಳೆ ಶಾನೆ, ನೀನು ಹಿಂಗೆ ಮಾಡಿ ನಮ್ಮ ಗೌಡ್ರನ ಮೆಟ್ಟಿಗೆ ಹಚ್ಚಿ ಇಟ್ಟಿ. ಏನು ಹೇಳ್ಬೇಕ ಕರ್ಮೇಂದ್ರ ನಿನಗ? ಏನು ಗುಣಗುಡಕಾತಲೇ ಮಗನ? ಏನು ಇಲ್ರಿ ದನ್ಯಾರ, ಏನು ಗುಣಗುಡಕತ್ತಿಲ್ಲ ನಾನು ಅಂತದ. ಇಲ್ಲಿ ರೈತ ಸಂಘದ ಎಲ್ಲಾರ್ದು ಹಸಿರು ಟ್ಯಾವೆಲ್ ಕಾಣತೈತಿ. ಅದಕ್ಕೆ ಸುಳ್ಳ ಚೀರಾಡಿ ಯಾಕೆ ಎನರ್ಜಿ ಹಾಳು ಮಾಡ್ಕೊಂತೀರಿ ನೀವು? ನೋಡು ಜಗಜಟ್ಟಿ, ಭಯಕ್ಕೆ ಭಯ ಹುಟ್ಟಿಸುವ ಕಿರಾತಕರು ನಾವಿರುವಾಗ ಸೈನ್ಯ ನೋಡಿ ಹೆಜ್ಜೆ ಹಿಂದಿಡುವ ಜೈಮಾನ ನಮ್ದಲ್ಲ. ಮುಂದೊಂದು ದಿನ ಸಮಯ ಸಾಧಿಸಿ ಇವರನ್ನೆಲ್ಲ ಬಂದುಕೊಂಡು ನೋಡಿದ್ರಾಯ್ತು. ನಡೆ ಹೋಗೋಣ. ಹೋಗೋಣ ನಡ್ರಿ, ಹೋಗೋಣ ಬರ್ರಿ ಸಾವ್ಕಾರ, ಹೋಗೋಣ. 18 ಲಕ್ಷದ ಕಾರ್ ಗಾಡಿ ಅದನ್ನ ಯಾರ ಕೈ ಕೊಟ್ರಿ ಅದ್ರಾಗ ಹಚ್ಕೋದು. ಇಲ್ಲಿಕಂದ್ರೆ ಹಂಗ ನಾವಂತರೂ ಹೋಗೋದಿಲ್ಲ, ನಮಗೆ ನಡಿಯಾಕೂ ಆಗೋದಿಲ್ಲ, ಅದ್ರಾಗ ಹೋಗ್ಬಿಡುಂಡು. ಬರ್ರಿ ಹೋಗೋಣ. ರಮೇಶನ್ನ ಪೀಡೆಗಳಂತೂ ತೊಲಗಿದಂತಾಯಿತು. ನೀನಿನ್ನು ಪೂಜೆ ನೆರವೇರಿಸು. ಸರಿ ವೀರೇಶ್, ಹಾಗೆ ಮಾಡುತ್ತೇನೆ. ಕರ್ನಾಟಕ ರಾಜ್ಯದ ರೈತ ಸಂಘದ ಹಸಿರು ಸೇನೆ ಕಾರ್ಯಕರ್ತರ ಹಾಗೂ ನನ್ನ ಆತ್ಮೀಯ ರೈತ ಬಾಂಧವರೇ, ಈ ಒಂದು ಕೆರೆ ನಿರ್ಮಾಣ ಕಾರ್ಯಕ್ಕೆ ಅದೆಷ್ಟೇ ವಿಘ್ನಗಳು ಬಂದರೂ ಆ ವಿಘ್ನ ನಿವಾರಕ ಅದನ್ನೆಲ್ಲ ದೂರ ಮಾಡಿ ನಮ್ಮ ಕನಸನ್ನು ನನಸಾಗಿಸಿದ್ದಾನೆ.
ಆದ್ದರಿಂದ ಬೆನಕನಿಗೆ ಭಕ್ತಿ ದೀಪ ಹಚ್ಚಿ ನಮಸ್ಕರಿಸಿ ಬರೋಣ. ನಡೆಯಿರಿ. ನಡೀರಿ ರಮೇಶನ್ನ, ಹೋಗೋಣ. ಪಪ್ಪಿದೆ 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 ಪಾರೋಲ, ಪಪ್ಪಿದೆ 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 ಪಾರೋಲ, ಪ್ರೇಮವೇನಿಲ್ಲ 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 ಪ್ರೇಮವೇನಿಲ್ಲ. ಏನು ಕಾಲ ಬಂತ್ರಿ, ಏನ ಕಾಲ ಬಂತು. ಅವನವನು ಈಗಲ ಹುಡುಗರು ಏನೋ ಫೇಸ್ಬುಕ್ ಅಂತ, ಇನ್ಸ್ಟಾಗ್ರಾಮ್ ಅಂತ, ಮೆಸೆಂಜರ್ ಅಂತ, ವಾಟ್ಸಪ್ ಅಂತ, ಅವನವನು ಅದರಾಗ ಮೆಸೇಜ್ ಮಾಡಿ 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 ಲವ್ ಮಾಡಿ ಕಡೆಗೆ ಮದುವೆ ಆಗತ್ತರು. ಥೂ, ನಂದು ಒಂದು ಜನ್ಮಾನ ಒಂದರ ಬೇಡ ನನಗರ ಇರ್ಲಿ. ನಾನು ಯಾವ್ದಾರ ಹುಡುಗನ್ ಲವ್ ಮಾಡಿ ಇವ ಪುದು ಪುದು ಅಂತ ಹಿಡಿಬೇಕನ್ನಕತ್ತೀನಿ. ಯಾರು ಅದಿರೇನು ಮಾಡ್ಕೊಳ್ಳೋರು? ಯಾರು ಇಲ್ಲ. ಸುಚ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಯಲಿಯ ನಗಬಹುವಾದ ಪ್ರೀತಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಮತ್ತೇನ್ ಗೊಂಬಿ ಒಬ್ಳ ದಾರ ನಿಂತ ಏನೋ ಬಾಳ್ ವಿಚಾರ ಮಾಡಕತ್ತಿಯಲ್ಲ? ಯಾವ್ದ್ರ ವಿಚಾರ ಇಲ್ಲ ಬಿಡ, ನನ್ನ ಮದುವೆ ವಿಚಾರ ಮಾಡಾಕತ್ತಿದ್ದೆ. ಅಂತ ಸಿಹಿ ಸುದ್ದಿ ಹೇಳಿದ್ಲಿ ಗೊಂಬೆ, ಅಂತೂ ನಿನಗೂ ಶುರು ಆಗೈತೆ ಅನ್ನಂಗಾತ್ ಬಿಡ. ತಿಂಡೆ ನಮ್ಮ ಮೈಯಂದು ಏನ್ಲೆ ನಂದು ಶುರುವಾಗೋದು? ವಯಸ್ಸಿನ ಬಿಕ್ಕಳಿಕೆಲೇವು, ನಿನ್ನ ವಯಸ್ಸಿನ ಬಿಕ್ಕಳಿಕೆವ. ನನಗೆ ಶುರುವಾಗಿ ಬಹಳ ದಿನ ಆತ. ಯಾಕೆ ನಿನಗೆ ಶುರುವಾಗಿಲ್ಲ? ಮೆಂಟಲ್ ಯಾವಾಗ ಆದ್ರಿ? ಈಗ ಈ ಡ್ರೆಸ್ ಹಾಕೊಂಬಂದಿಲ್ಲ, ನಿನಗೆ ಶುರು ಆಗಿಲ್ಲನಾ? ಆಗೈತಿಲೇ ಹುಡುಗಿ, ನನಗೂ ಶುರು ಆಗೈತಿ. ರಾಣಿ ಹಂಗ ಸಾಕತೇನ ಜಾಣಿನ ನಿನ್ನ, ಒಮ್ಮೆ ನಂಬಿ ಬರನಿ ನನ್ನ. ಯಾರ ಬಂದರು ಎದುರ್ಯಾರ ನಿಂತರು, ಹೊತ್ತ ತತ್ತಿನಂತ ಚಿನ್ನ. ಬಾಜೂರನ ಗೆಳತಿ ನಿನ್ನ ಬಾಳ ನಂಬಿನ, ನಂಬಿ ನಂಬಿ ಪ್ರೀತಿ ಮಾಡಿನ, ನಂಬಿ ನಂಬಿ ಪ್ರೀತಿ ಮಾಡಿನ. पूछ पूछ ನಾ ಮೇ ತೂ ಗಿಚ್ ಗಿಚ್ पूछ पूछ ಪೂಚಾ ಕೈಯಿಂದ ಬರ್ತಾರ ಅವ್ರು ಓಡಿ ಹಿಂದಗಡೆ. ಇನ್ನೊಂದು ಪೂछ ಇನ್ನೊಂದು ಪೂಚಲ ಹಾ. ಏನೇ ಆದ್ರೂ ನೀನೇ ಜವಾಬ್ದಾರನು. ಓಕೆ 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 ಲೇಡಿ ಓಕೆ 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 ಐ ಆಮ್ ಸ್ಟಡಿ. ಏ ನೀ ಕಡೆ ಬಾ, ನಾನು ಹೋಗಿ ಕೂಸ್ತೀನಿ. ಒಳಗಿಂದೊಳಗ ಏನ ಮಾಡಿ ಗಪ್ಪ ಗಪ್ಪ ನೀನು ನೀರ್ ಹತ್ತಿ ನಿಶೊಳಗ ಬಿಡ್ತೀನಿ ಅಮ್ಮನಪ್ಪ. ಏನ ತಿಳಿದೀನಿ? ಹಾ, ಏನ ತಿಳಿದಿ? ಹೌದ ಮಸ್ತರ ಇದ ಗಜ್ಮಾ ಪಾಯಿಂಟ್. ಯಾಕೆ ಸಾಂಗ್ಲಿ ರೇಟ್ ಇಲ್ಲ? ಎಲ್ಲ ಮುಂಬೈದೈತಿ. ಈಗ ನಾ ಎಬಸ್ತೀನಿ ನೋಡ್ ಮಾವ. ಎಬಸ್ಲಾ? ಯಬಸ್ ಯಾವಸ್ತೀನಿ ಯಬಸ ಬಿಡ. ಹಿಂದಗಡೆ ಎಬಸದ ಮೇಲೆ ಮನಗಸಂದ್ರ ಮನಗಸಕ ನೋಡ ಒಟ್ಟ ಮಕ್ಕಳದಲ್ಲ ಅದ ಗಡಿ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಒಳಗ್ನವ್ರು ಹೊರಗೆ ಬಂದ್ರು ಚಿಂತಿಲ್ಲ, ನಾ ಮಾತ್ರ ಇವತ್ತು ಎಬಸಾಕೆ. ಅಲ್ಲ ಹುಡುಗಿ, ಅಲ್ಲ ಹುಡುಗಿ, ನಾ ಮೊದಲೇ ಮಸ್ತರ ತಡಿಯಟ್ಟ. ಅಲ್ಲ ಹುಡುಗಿ, ನಾನು ನಿನ್ಗೆ ಮೊದ್ಲೇ ಹೇಳೇನೆ, ನೀಲಾರು ಹೋರಿ ಒಟ್ಟ ಮಕ್ಕಳದಿಲ್ಲ ಅಂತೇಳಿ. ಏನ ಬೆಳಕ ಹರಿಯಾಕ ಮತ್ತ ಒಳಗ್ನವ್ರು ಹೊರಗೆ ಬಂದ್ರಂದ್ರ ಅದು ತಾರ ಸಡ್ಲಾಗ. ಅಲ್ಲ ನೀಲಾರು ಹೋರಿ ಅಂತ ಗ್ಯಾರಂಟಿನ ಇದು. ನೀಲಾರ ಮಾವ ಬಾಳ ಬಿರುಸದನ. ಬಿರುಸೈತೆ ಈಗ ಎಬಸ್ತೀನಿ ನೋಡ. ಹಂಗಾದ್ರ ಯಬಸ್ ಫುಲ್ ಏನಿದ್ರು ಜಾನಪದ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಹತ್ತರ ಬಸ ನಮ್ಮ ಬಾದ ನಮ್ಮ ಬಾದ ನಿನ್ನ ರೂಪ ನೋಡಿ ಬೆರಗಾಗಿ ಹೋಗಿ ಮನಸ್ಸಿಗಾತ ಮಾಡಿದಿಲ್ಲ ನೋಡಿ ಬಿರಿದಿ ಮಂದಹಾಸ. ನಾ ಪೂಜತನ ಕೇಳಿಲ್ಲ. ಪೂಚ್ ಬೆಳತನ ಪೂಚ್ ಪ್ರೀತಿ ಮಾಡಕ ನಿಂತ್ರ ಊರ್ ಬಂದ ಹಿಡಿದಿದ್ದೆ ನಿನ್ನಂಗ ನಾ
ಕಬ್ರ ಗೆಟ್ಟಿಲ್ಲ ನಿಮ್ಮ ಮನಿ ಮಂದಿ ಹಂಗ ಚಿಕ್ಕತನ ಮಾಡಕ ನಾ ಮೂರು ಬಿಟ್ಟ ನಿಂತಿಲ್ಲ ಸತರ ತಾಯಿ ನೀ ಎತ್ತಿಲ್ಲದ ನಾಯಿ ನಡಬರ್ಗ ಕೊಟ್ಟಿನಿ ಕೈ ಸತರ ತಾಯಿ ನೀ ಎತ್ತಿಲ್ಲದ ನಾಯಿ ನಡಬರ್ಗ ಕೊಟ್ಟಿನಿ ಕೈ ತಪ್ಪಿದ್ರ ನೀನ ಬೈ ನಾ ಇಲ್ಲದಕ್ಕೂ ಸೈ ತಪ್ಪಿದ್ರ ನೀನ ಬೈ ನಾ ಎಲ್ಲದಕ್ಕೂ ಸೈ ಎತ್ತಬೇಕ ನಿನ್ನ ಗೆಟ್ಟ ಮಾಡು ಆರಸ್ತ ಕೋಲ್ಯಾನ ಲೈಟ ಹುಡುಗಿ ವಕ್ಕೀರ ಹೋಗ ಇನ್ಯಾಕ ಸೋಗ ನಿಂಗ ಎಲ್ಲೋ ಕೊಟ್ಟಿನಿ ಜಾಗ ಅದಂಗ ಹಗ್ಗ ಬಿಡಾರಿ ಗೆಲ್ಬೇಡ ರಾಗ ಕೆಟ್ಟರಿ ಅದಂಗ ಹಗ್ಗ ಬಿಡಾರಿ ಗೆಲ್ಬೇಡ ರಾಗ ಕೆಟ್ಟರಿ ವಕ್ಕೀರ ಹೋಗ ಇನ್ಯಾಕ ಸೋಗ ನಿಂಗ ಎಲ್ಲೋ ಕೊಟ್ಟಿನಿ ಜಾಗ ಅದಂಗ ಹಗ್ಗ ಬಿಡಾರಿ ಗೆಲ್ಬೇಡ ರಾಗ ಗುಡಿ ಮೇಲೆ ಗೋಪುರ ಹೊಳದಂಗ ಎದಿ ಮೇಲೆ ನೀ ಬಂದ ಗುಣದಂಗ ಗುಡಿ ಮೇಲೆ ಗೋಪುರ ಹೊಳದಂಗ ಎದಿ ಮೇಲೆ ನೀ ಬಂದ ಗುಣದಂಗ ಗಂಡ ಮರಗತೈತಿ ನೆನಪಾಗತೈತಿ ಗೊತ್ತಿಲ್ಲಿರದ ಊರಿಗೆ ನೀ ಹೋಗತಿಂದಲ್ಲ ಯಾರಿಗೆ ಯಾರಿಗೆ ಯಾರು ಇಲ್ಲ ಸೃಷ್ಟಿಸಿದವ ಸಿಗ್ಲಿಲ್ಲ ಯಾರಿಗೆ ಯಾರು ಇಲ್ಲ ಸೃಷ್ಟಿಸಿದವ ಸಿಗ್ಲಿಲ್ಲ ಕುಡ್ಕಂತ ನನ್ನ ಕರಿಬ್ಯಾಡ ಗೆಳತಿ ಕುಡ್ಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮಪ್ಪನು ಕುಡಿತಾನ ನಿಮ್ಮ ನಾನು ಕುಡಿತಾನ ಬರೀ ಕುಡ್ಕರದ ನಿಮ್ಮ ಮಣಿತಾನ ಬರೀ ಕುಡ್ಕರದ ನಿಮ್ಮ ಮಣಿತಾನ ಬ್ಯಾಡ್ ಬ್ಯಾಡ್ ಹೋಲಿದ ಹುಡುಗಿ ನಿಂದೇನ ನಿಮ್ಮವು ಬೋಳಿ ಹುಡುಗಿ ಬ್ಯಾಡ ಭಾಳ ಟೈಮ್ ಆಗೈತಿ ಅರ್ಧ ಟೈಮ್ ಕೊಡು ನಾವು ಮತ್ತ ಸಿಗೋಣಂತ ಮತ್ತ ಇನ್ನೊಂದ್ ದಿನ ಸಿಗೋಣಂತ ಅದನ್ನ ಸಾಯ ಹೊಡಿಬೇಡ್ಲೆ ನಿಮ್ಮವನ ಪೂಚು ಇರ್ಲಿ ಹುಡುಗಿ ಇರ್ಲಿ ತಡ್ಕೊ ಮತ್ತ ಏನ್ ಮಾಡಕ್ ಪಾಪ ಎಳದೈತಿ ಹುಡುಗ ಅವಂಗೂ ಶುರು ಆಗೈತಿಲಿ ಹುಡುಗಿ ಅಯ್ಯಯ್ಯ. ಬಿಡಲಾರದ ಕರ್ಕಟ್ ಕಾಡಾಕತ್ತೈತಿ ಅಯ್ಯಯ್ಯ ಅದೇನದ ಬಿಡ್ಲಾರ್ದಂಗ ಆ ಪರಿ ಕಾಡಾಕತ್ತಿದ್ದ ಅದಕ್ಕ ಅಷ್ಟ್ಯಾಗ ಕಾಡಾಕತ್ತೈತಿ ಅಂದ್ರೆ ಏನ್ ಹೇಳ್ಬೇಕ ನನ್ನ ರಾಣಿ ಹಂಗ ಕಾಡುದ ಕುದುರಿ ಜಡ್ಡ ಅಲ್ಲೇ ಪಾಂಡ್ಯ ನನಗ ಕುದುರೆ ಜಡ್ ಐತಂತಿ ಮಗನ ಹಂಗಾರ ನಿನಗೆ ನಾಯಿ ರೋಗಿಗೆ ಹತ್ತೈತನ ಮತ್ತ ಅಲ್ಲೇ ಮಗನ ನನಗ ನಾಯಿ ರೋಗ ಆದ್ರೂ ಪಾಡ ಯಾಕಂತ ಕೇಳ ಕರೆಂಟ್ ಕಂಬ ಕಂಡಲಿ ಕಾಲಿ ಹತ್ತರಿಸಿ ಮುಂದಕ್ಕೆ ಹೋಗಾಕ್ ಬರ್ತೈತಿ ನಿಂದ ನೋಡ್ಕೊರು ಮಗನ ಕುದುರೆ ಜಡ್ಡ ಲೇ ನಿಮ್ಮವ್ರ ಬರ್ಲೇ ಇಲ್ಲಿ ನಾನು ಆಗಲಿಂದ ನೋಡಾಕತ್ತೀನಿ ನಿಮ್ಮವ್ರ ತಂಡಗ ಚಿತ್ತಿ ಮಳ್ಯಾಗ ಹೆಣ್ಣಾಯಿಗೆ ಬೆದನಾಯಿ ಗಂಟು ಬಿದ್ದಿರ್ತಾವಲ್ಲ ಹಂಗಚ್ಚೆ ಮಾಡಾಕತ್ತಿರ್ಲಿ ಅಲ್ಲಲ್ಲ ಇದೇನಿದು ಒಬ್ಬ ನೋಡಿದ್ರೆ ಕುದುರೆ ಜಡ್ಡ ಅಂತೀರಿ ಇನ್ನೊಬ್ಬರು ನೋಡಿದ್ರೆ ಯಾರ ರೋಗ ಅದು ನಮ್ಮದು ನಾಯಿ ರೋಗ ಅಂತ ಗಂಟು ಬಿದ್ದಿರಿ ಏನ್ಲೇ ಅದು ನಮ್ಮ ದೋಸ್ತಿ ಖ್ಯಾತಿನ ಅಷ್ಟು ಗಟ್ಟೈತೆ ಹುಡುಗಿ ನಾವಿಬ್ರು ಭೇಟಿ ಆದ್ರ ಮುಗಿತ ಬರೀ ಕಾಗಿ ಹಾರಿಸುದ ನಿಮಗ್ ಕೋಗಿಲೆ ಹಾರ್ಸಕ್ ಬರಂಗಿಲ್ಲ ನಿಮಗ್ ಹಾರ್ಸಕ್ ಬರೋದ ಕಾಗಿ ಅಟ್ಟ ಅದನ್ನ ಹಾರಿಸ್ನಿ ಏನ್ ನಾಚಿಕೆಟ್ಟಿಯವ ನೀ ನಿನ್ನಟ್ಟಿಲ್ಲ ಯಾಕೆ ಆರ್ಸಕ್ ಬರಂಗಿಲ್ಲ ಹುಡುಗಿ ಯಾಕೆ ಆರ್ಸಕ್ ಬರಂಗಿಲ್ಲ ನೀವ್ ಒಂದ್ ಪರ್ಮಿಷನ್ ಕೊಟ್ಟು ನೋಡ ಮುಂದಾದ್ರ ಸುದ್ದಿ ಹೌದಾ ಆ ಥರ ನಂಗೊಂದು ಕಂಡೀಷನ್ ಐತ್ ನೋಡು ಏನೈತಿ ಹೇಳ ಹಂಗಾರ ನಿನ್ ಕಂಡೀಷನ್ ನಾನೊಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆದೊಳಗೆ ಯಾರು ಉತ್ತರ ಹೇಳ್ತೀರಿ ಅವ್ರ ಜೊತೆ ಸುರು ಕಂಡೀಷನ್ ಹಂಗಾರ ಕೇಳಲ್ಲ ಯಾವ ಪ್ರಶ್ನೆ ಅದ ಹೇಳ ಹೇಳ ಹಂಗಾದ್ರ ಒಂದನೇದು ಕಂಡೀಷನ್ ಏನಪ್ಪ ಅಂದ್ರ ಪ್ರೀತಿ ಹೆಸರಲ್ಲಿ ಮುದ್ದು ಮಾಡಿ ಬೆಣ್ಣೆ ತಿನ್ನಿಸಿ ಮತ್ತೆ ಕಕ್ಕಿಸುವವರು ಯಾರು ಕನ್ಯಾ ಮಾರು ಮುದುಕಿ ಅಲ್ಲಲೇ ಮಗನ ಬೆಣ್ಣೆ ಕಥೆಯೊಳಗಿನ ಕೋತಿ ಅಲ್ಲ ನಿನ್ನಂತದ್ದು ಕುದುರಿ ಇದು ಅಲ್ಲ ಸೋತ್ರ್ಯಾ ಇದು ಉತ್ತರ ಏನಪ್ಪ ಅಂದ್ರ ಪ್ರೀತಿ ಮಾಡಿ ಮೋಸ ಮಾಡದ ನಿನ್ನಂತ ಹುಡುಗ ಇನ್ನು ಮುಂದಿನ ಎರಡನೇ ಪ್ರಶ್ನೆ ಹೇಳ ಹಾ ಕೇಳ ಹಂಗಾದ್ರ ಜನರನ್ನು ಮಾಯ ಮಾಡಿ ಹುಚ್ಚಿ ಇಡಿಸುವರು ಯಾರು ಮಾಟ ಮಂತ್ರ ಮಾಡೋರು ಅಲ್ಲ ಅದು ಏನಂದ್ರ
ನಿಂಗೇನು ಹೋಗ್ಯಾರ ಜಾದುಗಾರತನ ಮಾಡುವ ಇರ್ಬೇಕ. ಅದು ಅಲ್ಲ ಸೋತ್ರ ಹಾ ಸೋತಿವ. ಏನ್ ಹೇಳಿದಲ್ಲ, ಒಂದನೇದ ತಪ್ಪು ಎರಡನೇದ ತಪ್ಪು. ಪೂಚ್ ಹಂಗಾದ್ರೆ ಏನು ಅನ್ನೋದು ನಾವು ಕೇಳ್ತೇವೆ. ಇದ್ರ ಉತ್ತರ ಏನಪ್ಪ ಅಂದ್ರ ಹಾ ಫ್ಯಾಷನ್ ಲೋಕದಲ್ಲಿ ವಯ್ಯಾರಿಂದ ಮಾಡಿಕೊಂಡ ನಮ್ಮಂತ ಕನ್ನಿಯರು. ಹೌದನಾ? ಈಗ ಮೂರನೇದ್ದು. ಹಾ ಕೇಳ ಹಾಗಾದ್ರ. ಈ ಜಗತ್ತಿನಲ್ಲಿ 100ಕ್ಕೆ ಎಷ್ಟು ಜನ ಪ್ರೀತಿಸಿ ಮೋಸ ಹೋಗಿದ್ದಾರೆ? 100ಕ್ಕೆ 50 ಜನ. ಅಲ್ಲಲ್ಲ ಅಲ್ಲೋ ದೋಸ್ತ, ಇಲ್ಲಿ ಹೇಳ್ತೀನಿ ಕೇಳ. 100ಕ್ಕೆ 99 ಜನ ಪ್ರೀತಿ ಮಾಡಿ ಮೋಸ ಹೋಗಕತ್ತಾರ. ಯಾಕ ಮೋಸ ಹೋಗ್ಯಾರ ಮಾರ, ಮೋಸ ಹೋಗ್ಯಾರ. ಅಕ್ಕ ಉಣ ಗೆದ್ದ್ಯೋ, ಇದ್ರಾಗ ನೀನ ಗೆದ್ದಿ. ಕರೆಕ್ಟ್ ಐತೆ ಉತ್ತರ, ಕರೆಕ್ಟ್ ಹೇಳಿದಿ ನೋಡಿ ನೀನು. ಇದ್ರಾಗ ಏನು ದೊಡ್ಡ ಕಸರತ್ ಐತೆ ನನ್ನ ರಾಣಿ. ಜನೋಡಿ ಒಳಗ ನಡೆಯಾಕತ್ತೈತಿ ಹರಿ ಗಿರಿ ಕವಿ ರವಿ ಅಂತೇಳಿ 3 ತಿಂಗಳಿಗೊಬ್ಬಣ್ಣ 6 ತಿಂಗಳಿಗೊಬ್ಬಣ್ಣ ಸೀಸನ್ಕೊಬ್ಬಣ್ಣ ಅಂತೇಳಿ ಬದಲು ಮಾಡುವ ಒಂದು ಹೆಣ್ಣಿನ ಚೋರ ಬಜಾರ. ಹೆಣ್ಣಿನ ನೋಡಿದ ಮ್ಯಾಲೆ ಪ್ರೀತಿ ಮೋಸದ ಮರ್ಮ ನನಗೆಲ್ಲ ತಿಳಿದೋಗೈತೆ ಹುಡುಗಿ, ಎಲ್ಲ ತಿಳಿದೋಗೈತೆ. ಹೋಗ್ಲಿ ಬಿಡ್ಲೆ, ಆ ಹುಡುಗಿಗೆ ಈ ಹುಡುಗಿಗೆ ನಾನ ಸರಿ ಸಾಟಿ ಅಲ್ಲ, ನನಗೇನಿದ್ರು ನೀನೇ ಸಾಟಿ. ನಿಂಗದಿನ ಹುಡುಗಿ ನಾನು ಸರಸಾಟಿ. ನಾ ಕರೆದಾಗ ಬರ್ಬೇಕ್ ನೀ ಮನಿ ಬಾಗಿಲು ದಾಟಿ. ನನ್ನ ಪ್ರೀತಿ ಹೋಗಿ ಬಾಡೋ ನೀ ಜೋಟಿಲೆ ಜಗ್ಗಿ ಬಾ. ಇದೊಬ್ಬರ ಕೈ ಹಿಡ್ದ ಹಾಡಿ ಕುಡಿ ಬಾ. ಏನ ಇದ್ರಾಗ ಯಬಸ್ ನೀನು ಒಟ್ಟ. ನಮ್ಮ ಅಪ್ಪ ಬರೋ ಟೈಮ್ ಆಗತ್ತೆ, ನಮ್ಮ ಅಪ್ಪ ಬೇಕು ನನಗೀಗ. ಹಂಗಾದ್ರೆ ಸ್ಟಾರ್ಟ್ ಮಾಡೇ ಬಿಡ ಹುಡುಗಿ. ಜಾಡ್ಸೋ ಜಾಡ್ಸೋ ತಂಡ 1 2 3 ಸ್ಟಾರ್ಟ್. ಜಾಡ್ಸೋ ಮಸಡಸ್. ಜಂಪರದಾಗ ಬೌಡಿ 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 ಜಂಪರದಾಗ ಬೌಡಿ ಬೌಡಿ ಇರಬೇಕಂತ ಬೌಡಿ ನೀ ಮಾಡಿದ ನನಗ ಮೋಡಿ. ನಿಂದಿರಬೇಕಂತ ಬೌಡಿ ನೀ ಮಾಡಿದ ನನಗ ಮೋಡಿ. ಬೌಡಿ ನೋಡಿ ಬಂದ ಭಗವಂತ ಬಿಟ್ಟದ ಹುಡುಗನ ಗಾಡಿ. ಬೌಡಿ ಬೌಡಿ ಜಂಪರದಾಗ ಬೌಡಿ ಬೌಡಿ ನಿಮ್ಮ ಅವನು ಎವ್ರ ಹುಟ್ಟಿದಾಕಿನ ನಿಮ್ಮ ಮಾತು ಇಲ್ಲೇ ಕುಂತ ನೋಡತ್ತಾಳ. ಅದ್ರವ್ರಿಗೆ ಗೊತ್ತಾಗತ್ತೆ ರತ್ನವತ್ತಿ ಅಲ್ಲಿ ಅಂಗಡಿ ಅಂತ ಕುಂತ ನೋಡತ್ತಾಳ ಆಕೆ. ಅತ್ತಿನ ಏನಾರ ಮಾಡಿನ? ನೀ ಏನು ಮಾಡಿಲ್ಲ. ಅಪ್ಪ ಯಾಕೆ ಬಿಡ್ತೀಯಪ್ಪ? ನಾ ಏನ್ ತಪ್ಪು ಮಾಡಿನಪ್ಪ? ಯಾಕೆ ಬಿಡ್ತೀಯಪ್ಪ? ನೀ ಏನು ತಪ್ಪು ಮಾಡುದಿಲ್ಲ, ನನಗೆ ಗೊತ್ತಿಲ್ಲ ನಾದ ನೀ ತಪ್ಪು ಮಾಡುದು. ಅಲ್ಲ ಆಕಿ ಭಾಳ ತಪ್ಪು ಮಾಡ್ತಾಳ, ನಿನಗೆ ಗೊತ್ತಾಗೋದಿಲ್ರಿ ಜಗಡಟ್ಟಿ ಮಾವರ. ಆಕಿ ಇಟ್ಟೋತ ನಮ್ಮ ಸಂಧ್ಯಾಗ ಬಂದಿದ್ಲ. ಸಂಧ್ಯಾಗ ಬಂದಿದ್ದಿಲ್ಲ. ತೂ ನಿಂದು ಒಂದು ಜನ್ಮಾನ ಸೋಸಳ ಹೇಳಕತ್ತಿಯಲ್ಲ ಅದಕ್ಕೆ. ಏ ಪಾಂಡ್ಯ, ನಾನು ಅವ್ರ ಅಪ್ಪ ನಿನ್ನ ಕಣ್ಣಿಗೆ ಹ್ಯಾಂಗ ಕಾಣತ್ತೇನ್ಲಿ? ಅಲ್ಲ ಸೇಮ್ ಟು ಸೇಮ್ ಹಂದಿಡ್ಯಾವ.
ನನ್ನ ಮಗಳ ನನ್ನ ಮರ್ಯಾದೆ ತೆಗೆದಿಡು ಆಕಿಗೆ. ಹೌದು ಮಾವ, ಮತ್ತ ನೀಲಾರ ಮಾವನ ಮೆಚ್ಚಾಳಕ್ಕೆ. ನಿನ್ನ ಬಗ್ಗೆ ನಾ ಮಾತಾಡ್ತೀನಪ್ಪ. ಎತ್ತ ತಂದೆ ದೇವ್ರ ಸಾಮಾನ್ಯ ಇದ್ದಂಗ. ಯವ್ವ ನಿನ್ನ ಕೈಯ ಸಿಕ್ಕ ನಾ ಚಪ್ಲಿ ಸಮಾನ ಏನು. ಕೌದಿ ಹೊಲೆ ಅವ್ರು ಬಂದಾರ್ರಿ. ಹಂಗನಬಾರ್ದು ಸುಮೀರ, ಅಷ್ಟು ಮರ್ಯಾದೆ ಕೊಡ್ತಾರನ? ನಾವೇನು ಕೌದಿ ಹೊಲೆ ಯಾರಾಗತ್ತೆ ಕಾಣ್ತೀವಿ ತಮ್ಮ? ನೀನು ಭಾಳ ಹರ್ಯಾಡಕತ್ತಿ. ಬಾಟ್ಲಿ ಆರ್ಸೋರು ನಾವು ಬಾಟ್ಲಿ ಆಸಾರು ಅಲ್ಲ, ಯಾರು ಅಲ್ಲ. ಇವನವನು ಈಕಿ ನನ್ನ ಮಗಳ ಈಕಿ ಸಡ್ಲು ಬಿಟ್ರೆ ಇದೋನ ಮಾಡ್ತಾಳ. ಈಕಿನ ಮಡ ಬಡ ಎಲ್ಲಾರ ಒಂದು ಕನ್ಯೆ ಇದು ವರ ನೋಡಿ ಲಗ್ನ ಮಾಡಿ ನನ್ನ ತಲೆ ಮ್ಯಾನಿನ ತೆಪ್ಪಿಗೆ ಇಳ್ದಂಗಾಕತಿ. ಯಾಕ್ರಿ ಜಗ್ಜಟ್ಟಿ ಮಾವಾರ, ಇದ್ದಿಬ್ರೊಳಗ ಆಗೋದಿಲ್ಲೇನ್ರಿ ನಿನ್ನ ಮಗಳಿಗೆ ಜೋಡಿ? ನೀವು ಇಬ್ರು ಒಳಗೆ ನನಗೆ ಜೋಡಿ ಆಗ್ಬೇಕಂದ್ರೆ ಇಬ್ರು ಕುಸ್ತಿ ಹಿಡೀರಿ. ಯಾವ ಹೆಚ್ಚಾಕಿರಿ ಅವಂಗ ಕೊಡ್ತೀನಿ ನನ್ನ ಮಗಳ. ನಾವಿಬ್ರು ಕುಸ್ತಿ ಹಿಡಿದ್ರೊಳಗೆ ಏನೈತಿ ಮಾವ, ನಿನ್ನ ಮಗಳ ಕರಸ. ನೀವು ಕಡೆ ತಾಕತ್ ಎಟ್ಟೈತೆ ಅನ್ನೋದು ಗೊತ್ತಾಗತ್ತೆ. ಕರೆ ಕರೆ ತಿಂದಿದ್ರಿ ಈಗ ಬಾ. ಮಕ ತೋರ್ಸವ ನಿಂದು ಚಂದದಿವ ಚಂದದಿ. ನಿಮ್ಮ ಅವನ ಸುಮ್ಮನೆ ನಿಂದಿರ್ತೇನೆ ಏನಿಲ್ಲ. ಅವ ಹಂಗ ಮಾಡಾಕತ್ತಾನ. ಹಂಗ ಮಾಡಾಕತ್ತ ನೀ ಹಂಗ ಮಾಡಿಬಿಡ್ದು. ಸಡ್ಲು ಬಿಟ್ರಿ ಕೇಳು. ನೋಡೋನು ಮ್ಯಾವ್ ಮ್ಯಾವ್. ಪಪ್ಪ, ಮೈ ಡಿಯರ್ ಡ್ಯಾಡಿ. ಪಪ್ಪ ಏನೇನವನ ಏನವ್ವ ಮೈ ಡಿಯರ್ ಫಾದರ್ ಈಸ್ ಗೊಂಬೆವ್ವ. ವೇಟ್ ಪಪ್ಪ, ವೇಟ್ ಪ್ಲೀಸ್, ವೇಟ್ 1 minute ವೇಟ್. 1 minute ವೇಟ್? ಆಗುದ. ಇಷ್ಟಿ ಮಾತ್ ನೀ ಏಟ್ ಯು ಡೋಂಟ್ ಟೆಲ್. ಅರ್ಧ ಕಿಲೋ ಬೆಲ್ಲ ನಿಮ್ಮ ಅವನ ಸೋಮನಿಲ್ಲ. ನಿಮ್ಮ ಅವನು ಇದನ್ನ ರಾಗ ತೆಗ್ದಿ ನಡೀತೇನೆ. ಯಾಕರ್ಲೆ ನಮ್ಮಪ್ಪ ಅಂದ್ರ ಸರಳ ತಿಳ್ಕೊಂಡಿರೇನ್? ಹೌದು. 120 ರೂಪಾಯಿ ಒಂದು ರೆಡ್ ಬುಲ್ಲ. ಎಷ್ಟು ಮಂದಿ ಬರ್ತೀರಿ ಬರ್ರು. ನಿಮ್ಮ ಅವನ ಬಾ ಹೋಗುನ. ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ, ಏನೈತಿ ಮಾವ ಅಂತದೇನೈತಿ. ಮಾವನು ಹೋದ, ಮಗಳು ಹೋದ್ ನೋಡ್ರಿ. ನಮ್ಮ ಗಜ್ಜಿಗೆ ಯಾರು ತಡೆದಿಲ್ಲ ಅಂತಾರ, ಮತ್ತೇನ್ ಮಾಡೋದು? ತಂಡ್ಯಾಗ ಸುಮ್ ನಾವು ತಡ್ಕೊಂಡ್ ಕುಂದ್ರದಪ್ಪ. ಹೋಗೋಣಪ್ಪ ನಾವು ಮನೆಗೆ. ಎಲ್ಲ ಮಗನ ಸೆಟ್ಟಿ ಕರೆಕ್ಟ್ ಕ್ಲೈಮ್ಯಾಕ್ಸಿಗೆ ಬಂದ ನಮ್ಮ ಲೋ ಸ್ಟೋರಿಗೆ ಇಟ್ಟಲ್ಲಪ್ಪ ಬದನಿಗೂಟ. ದೋಸ್ತ ಆದ್ರೂ ತಪ್ಪುದಿಲ್ಲ ಅವು ನಮ್ಮ ಕಾಟ. ಮುಂದೆ ಕಲ್ಸರು ಒಂದು ಪಾಠ. ನಡಿ ಹಂಗಾರ ಹೋಗೋಣ. ನಡಿ ನಡಿ ಹಂಗಾರ. ಕೈಯ ತಕತರಿ ಕಿಟ ತಕತರಿ ಕಿಟ ಕಿಟ ತಕತೋ. ದೊಡ್ಡ 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 ದುಡ್ಡಿದ್ದರೆ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಅಹಂಕಾರದಿಂದ ಊರು ಸುತ್ತೋ ಅಸಾಮಿಗಳನ್ನು ಎದೆ ಗೊತ್ತು ಆಟ ಆಡಿಸಬಹುದು. ನಮ್ಮ ಸಿರಿತನ ನೋಡಿ ಹೊಟ್ಟೆ ಕಿಚ್ಚು ಪಡೋರನ್ನು ಬೂಟ್ ಪಾಲಿಸ್ ಮಾಡ್ಕೋಕೆ ಇಟ್ಕೋಬಹುದು.
ಈ ಊರಿನಲ್ಲಿ ನಾನೆಷ್ಟೇ ಪುಂಡ ಪುಡಾರಿದ್ದರು ನನ್ನ ಗಂಡೆದೆ ಟಚ್ ಮಾಡಕ್ಕಾಗಲ್ಲ ಅಂತ ಕಸರತ್ತಿಗೆ ಕೈ ಹಾಕೋ ಗಂಡಸು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಸಿಟ್ಟಿನ ಬೆಟ್ಟ ಹತ್ತಿ ಬಿಸಿ ನೆತ್ತರ ಕುಡಿಯುವ ನಿಮ್ಮ ವೇಗದ ಮಾತಿಗೆ ಸವಾಲ್ ಹಾಕುವ ಸರ್ದಾರರಿಬ್ಬರು ಸಮೀಪಕ್ಕೆ ಬರುತ್ತಿದ್ದಾರೆ ಮಗನೇ. ನೀವು ಹೇಳುತ್ತಿರುವುದು ಅರ್ಥಪೂರ್ಣ ಆಗಿ ಬಲ್ಲೆ. ಆ ರಮೇಶ ಮಾತ್ರ ಭದ್ರನ ವಿಷಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಅವರ ಶಕ್ತಿ ಹಿಮ್ಮೆಟ್ಟಿಸುವ ಹಿಟ್ಲರ್ ಪ್ಲಾನಿಂಗ್ ನನ್ನ ಹತ್ರ ಇದೆ. ಹೇಳಿದನಿಗಳೇ, ಅದ್ಯಾವುದು ನಿಮ್ಮ ಹಿಟ್ಲರ್ ಪ್ಲಾನಿಂಗ್ ಎಂದು? ನೀವು ನಾಂದಿ ಹಾಡಿದರೆ ಆ ಕಾರ್ಯ ಯಶಸ್ಸಿಗೆ ಮಂಗಲ ಹಾಡಲು ಸಿದ್ಧನಿದ್ದಾನೆ ಈ ನಿಮ್ಮ ಕರ್ಮೇಂದ್ರ. ಸಬಾಸ್ ಕರ್ಮೇಂದ್ರ, ಸಬಾಸ್. ನಾನು ಕಚ್ಚಿ ಕಚ್ಚಿ ತಿನ್ನಬೇಕಾದ ಹಣ್ಣು ಬಾಯಿಗೆ ಬೀಳಲೇ ಇಲ್ಲ. ಅದನ್ನು ಹೇಗಾದರೂ ಮಾಡಿ ನಿನ್ನತ್ತ ಸೆಳೆದಕೋ. ಅಕಸ್ಮಾತ್ ಅದು ಸಾಧ್ಯವಾಗುತ್ತಿದ್ದರೆ ನಿನ್ನ ಕಾಮದಾಹವನ್ನು ತೀರಿಸಿಕೊಂಡು ಪ್ರಾಣ ತೆಗೆದು ಬಾ. ಬಾಯ್ಗಿಟ್ಟು ರುಚಿ ನೋಡದ ಹಣ್ಣಾಗಲಿ, ಕಣ್ಣಿಗೆ ನಟ್ಟ ಹಣ್ಣಾಗಲಿ ಅನುಭವಿಸದೆ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನೀವು ಹೇಳಿದಂತೆ ಮಾಡಿ ಮುಗಿಸಿ ಮತ್ತೆ ಬರ್ತೇನೆ. ಹವಳ ತನಕ ಹೊಳೆಯುವ ಎನ್ನ ರೇಷ್ಮೆ ಹಂತ ಬೆಳದಿ ನೀನ. ಹವಳ ತನಕ ಹೊಳೆಯುವ ಎನ್ನ ರೇಷ್ಮೆ ಹಂತ ಬೆಳದಿ ನೀನ. ತಕ್ಕಿ ಬಡದಾಗ ನನ್ನ ಮುಚ್ಚಿ ಮುಚ್ಚಿ ತೆಗಿತೀನಿ ಕಣ್ಣ. ಪುಣ್ಯ ಮಾಡ್ಯಾನ ಹೋಗ ಮದುವೆಯಾದ ಮನಿಯನ್ನ, ಪುಣ್ಯ ಮಾಡ್ಯಾನ ಹೋಗ ಮದುವೆಯಾದ ಮನಿಯನ್ನ. 7 ಜನ್ಮ ಹುಡುಕಿದ್ರು ಸಿಗುದಿಲ್ಲ ನಿನ್ನ ತಗಿಯನ್ನ. ಕೈಯಮ್ಮ ಕವಿತಾ ಜಾರಿದಿ ಮತ್ತೊಬ್ಬಗ ಮನಸ ಮಾರಿದಿ. ಕೈಯಮ್ಮ ಕವಿತಾ पान में गुलकंद नहीं तो खाने का क्या मजा, चाय में शक्कर नहीं तो पीने का क्या मजा। अगर मेरा बिस्तर में एक लड़की नहीं है तो सोने का क्या मजा है? ಬಣ್ಣದ ಲೋಕ, ಈ ಬಣ್ಣದ ಲೋಕದಲ್ಲಿ ಮುಖಕ್ಕೆ ಮೇಕಪ್ ಮಾಡಿಕೊಂಡು ಸೌಂದರ್ಯವತಿಯಿಂದ ಹಾದಿ ಬೀದಿ ಸುತ್ತುವ ಸಾವಿರಾರು ಹೆಣ್ಣುಗಳಿಗಿಂತ ತುಂಬಾ ಸೊಗಸಾಗಿದ್ದಾಳೆ ಈ ಮನೆ ಅಂದಗಾತಿ ಪ್ರೇಮ. ಹೇಗಾದರೂ ಮಾಡಿ ಇಂದು ಇವಳ ಜೊತೆ ನಾ ಬೆರೆತು ಮೈ ಮರೆತು ತೀರಿಸಿಕೊಳ್ಳಬೇಕು ನನ್ನ ಇಚ್ಛೆಯ ಕಾಮದಾಶಯ. ಪ್ರೇಮ
ಪ್ರೇಮ ಪಂಜರದಲ್ಲಿ ನುಗ್ಗಿದಾಗಲೇ ಕಾಮದ ಸಮಾಗಮ. ಹಲೋ ಮಿಸ್ಟರ್, ನಮ್ಮ ಮನೆಗೆ ಬಂದು ಈ ರೀತಿ ಮಾತನಾಡ್ತಾ ಇದೆಯಲ್ಲ, ಅಂದಾಗೆ ನೀನು ಈ ರೀತಿ ನಗ್ತಾ ಇರೋದನ್ನ ನೋಡ್ತಾ ಇದ್ರೆ ನೀನು ಕುಡಿದಿದ್ದೀಯಾ ಅಂತ ಕಾಣಿಸುತ್ತೆ. ಎಸ್, ಯು ಆರ್ ಕರೆಕ್ಟ್. ನಾನು ಕುಡಿದು ಬಂದಿದ್ದೇನೆ. ಆದರೆ ನಾನು ಕುಡಿದು ಬಂದಿದ್ದು ತಲೆಗೆ ಮದ್ದೇರುವ ಮದ್ಯಪಾನವಲ್ಲ ಪ್ರೇಮ, ನಿನ್ನನ್ನು ಅಪ್ಪಿ ಮುದ್ದಾಡುವ ಕಾಮ ತೈಲ. ಸಾವುಕಾರ ಸಾಕಿದ ಕುನ್ನಿ ಅಂದು ನಿನ್ನ ಧನಿಕ ಮಾನ ಕಳೆದುಕೊಂಡು ನನ್ನ ಮೈದುನ ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸಿದ್ದಾನೆ. ನೀನು ಅದನ್ನೆಲ್ಲ ಮರೆತು ನಿನ್ನ ಪ್ರಾಣ ಕಳೆದುಕೊಳ್ಳಕ್ಕೆ ಬಂದಿದ್ದೀಯೇನೋ ಮಗನೇ? ಪ್ರಾಣ ನಿನ್ನ ಮೈದುನ ಕೈಯಲ್ಲಿ ಪ್ರಾಣ ತೆಗೆದುಕೊಳ್ಳಲು ನಾ ಬಂದಿಲ್ಲ ಪ್ರೇಮ. ನೀ ಸರಿ ದಾರಿಗೆ ಬರದಿದ್ದರೆ ನಿನ್ನನ್ನು ಶೀಲ ಹರಣ ಮಾಡಿ ನಿನ್ನ ಪ್ರಾಣ ತೆಗೆಯಲು ಬಂದಿದ್ದೇನೆ. ಅಕಸ್ಮಾತ್ ಪ್ರಾಣದ ಆಸೆ ನಿನಗಿದ್ದರೆ ಉಣಿಸುವ ಪ್ರೇಮದ ಊಟ. ಕಾಮದ ಕೊಳಚೇಲಿ ಬಿದ್ದ ಕತ್ತೆ ಕಂಡವರಿಗೆಲ್ಲ ಪ್ರೇಮದೂಟ ಬಳಸೋಕೆ ನನ್ನನ್ನೇನು ಸೂಳೆ ಅಂತ ತಿಳ್ಕೊಂಡಿದ್ಯೇನೋ? ಸೂಳೆ? ಈ ವಿಶಾಲವಾದ ಜಗತ್ತಿನಲ್ಲಿ ಎಂತೆಂಥ ವೆರೈಟಿ ಸೂಳೆಯರು ತುಂಬಿಕೊಂಡಿದ್ದಾರೆಂದು ನಿನಗೇನು ಗೊತ್ತು ಪೆದ್ದಿ? ಪ್ರೀತಿ ಹೆಸರಿನಲ್ಲಿ ಮುದ್ದು ಮಾಡಿ ಬೆಣ್ಣೆ ತಿನ್ನಿಸಿ ಬೇಡವಾದಾಗ ವಿಷದಂತೆ ಕಕ್ಕಲು ಹಚ್ಚುವವರು ಮೋಸದ ಸೂಳೆಯರು. ಅಧಿಕಾರಕ್ಕಾಗಿ ಅವಕಾಶಕ್ಕಾಗಿ ಅಂಗಲಾಚಿ ದೊಡ್ಡಸ್ತಕರಿಗೆ ಸೆರಗಾಯಿಸುವವರು ಹೈಟೆಕ್ ಸೂಳೆಯರು. ಚಿಲ್ಲರೆ ದುಡ್ಡಿಗಾಗಿ ದೇಹ ಸುಖ ಕೊಟ್ಟು ಉಪಜೀವನ ಸಾಗಿಸುವವರು ಪ್ರೊಫೆಷನಲ್ ಸೂಳೆಯರು. ಆ ಸೂಳೆಯರ ಕತೆ ನನಗೆ ಬೇಕಾಗಿಲ್ಲ. ಈ ಪ್ರೇಮಾಳಿಗಿಲ್ಲ ಅದರ ವ್ಯತೆ. ನೋಡಿ, ಈಗ ಮನೆಯಲ್ಲಿ ಯಾರೂ ಇಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಮಾನಗೆಟ್ಟವಳಂತ ಮಾಡಬೇಡಿ. ನೀವೇನು ಹೇಳ್ತಿರೋ ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ಅದೇನು ಅಂತ ಹೇಳಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಛೇ 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 ಛೇ. ನಾ ಬಯಸಿದ್ದು ನಿನ್ನಿಂದ ಕೊಡಲು ಸಾಧ್ಯವಾಗದೆ ಕೈ ಮುಗಿದು ಬೇಡಿಕೊಳ್ಳುತ್ತಿರುವಾಗ ಮತ್ತೇನು ಕೊಡಬಲ್ಲೆ ಪ್ರೇಮ? ನಿನ್ನ ಮಧುರವಾದ ಗೀತೆಗೆ ಒಂದು ಸಾಲು ಕೊಡು. ಸರಿ ಆಯ್ತು, ಹಾಡ್ತಾನೆ, ನಿಮ್ಮಿಷ್ಟದಂತೆ ಆಗಿ. ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ತಿಳಿದಿದ್ದು ಹಾಗೆ ಹಾಡಿ ಕುಣಿದಿದ್ದೇನೆ. ಈಗಾದರೂ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಪ್ರೇಮ, ನಿನ್ನ ಹಾಡು ತುಂಬಾ ಸೊಗಸಾಗಿತ್ತು. ಆದ್ರೆ ಹಾಗೆ ಕೊಡ್ತೀಯ ಒಂದು ಸಿಹಿ ಮುತ್ತು? ಸಿಹಿ ಮುತ್ತಿಗೆ ನೀನು ಆಸೆ ಪಟ್ಟಿದ್ದೆ ಆದ್ರೆ ನನ್ನ ಕಾಲಿನಿಂದ ಕೆರೆ ಹಿಡಿಬೇಕಾಗತ್ತೆ. ಎಚ್ಚರ, ಹೊರಟಾಗ ಇಲ್ಲಿಂದ. ಲೇ ಕಾಮಿಣಿ, ಕೆರೆ ಕಿತ್ತು ಹೋಗುತ್ತವೆ ಎಂದು ಶಿರವನ್ನೆತ್ತಿ ಮಾತನಾಡಿದರೆ ಸುಮ್ಮನೆ ಬಿಟ್ಟು ಹೋಗೋಣೆಂದು ಅಂದುಕೊಂಡಿದ್ದೀಯಾ? ನೋವೇ, ಚಾನ್ಸೇ ಇಲ್ಲ. ತೃಪ್ತಿ ಪಟ್ಕೊಂಡೇ ಹೋಗುತ್ತೇನೆ. ಹೇಳ ಧರ್ಮೇಂದ್ರ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನನ್ನನ್ನು ಏನ್ ಮಾಡ್ಬಿಡ, ದಯವಿಟ್ಟು ಬಿಟ್ಬಿಡು. ಬಿಡೋದಕ್ಕೆ ನಾನಿನ್ನು ಹಿಡಿದೇ ಇಲ್ಲ ಚಿನ್ನ. ಹಿಡಿಯೋದಕ್ಕೆ ನೀನೇನು ಬಿಟ್ಟು ಕೊಟ್ಟಿಲ್ಲ. ಬಾ, ಯಾರೂ ಇಲ್ಲದ ಈ ಮನೆಗೆ ಒಳ ಬಾಗಿಲಿಗೆ ಕಲ್ಲು ಹಚ್ಚಿ ಕೊಡಬೇಕಾದನ್ನು ಕೊಟ್ಟು ಕಳಿಸುವ. ದಯವಿಟ್ಟು ಬಿಟ್ಬಿಡು. ಗುಂಡಿಗೆಯಲಿ ಪ್ರೀತಿ ಮಾತ್ರ ಹಿರಿಯಲಿದೆ. ಓ ಪ್ರಾಣವೇ, ಓ ಪ್ರಾಣವೇ, ನಾನಿನ್ನ ಬೀಡನಾರೆ, ನಾನಿನ್ನ ಬೀಡನಾರೆ. ನಿನ್ನಲ್ಲಿ ಮೂಡಿದ್ದರೆ ಬದುಕುಳಿಯುತ್ತಿತ್ತು ಈ ಕರ್ಮೇಂದ್ರನೆಂಬ ಕಾಳಿಂಗ ಸರ್ಪದ ಕೈಯಲ್ಲಿ. ಅದಕ್ಕೆ ನೀ ಒಪ್ಪದ ಕಾರಣ ಇಂದು ನಿನ್ನ ಪ್ರಾಣವೂ ಹೋಯಿತು, ನಿನ್ನ ಮಾನವೂ ಹೋಯಿತು. ಬಸವಂತಪ್ಪ, ಪ್ರೇಮ, ಇದೇನು ಮನೆಯಲ್ಲಿ ಯಾರು ಇಲ್ಲದಂತೆ ಕಾಣ್ತಾ ಇದೆಯಲ್ಲ? ಬಾಗಿಲು ನೋಡಿದ್ರೆ ತೆರೆದಿದೆ. ಬಹುಶಃ ಒಳಗಡೆ ಪ್ರೇಮ ಇರಬಹುದಂತೆ ಕಾಣುತ್ತೆ. ಪ್ರೇಮ, 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 ಯಾಕೆ ಅದು ಕೆಲಸ ಮಾಡ್ಕೊಂಡ್ಬಿಟ್ಟೆ? ಅಮ್ಮ, ಎಲ್ಲರ ತಾಯಿ ಎಲ್ಲಮ್ಮ, ಇದೇನಮ್ಮ ನಾನು ನೋಡ್ತಾ ಇರೋ ದೃಶ್ಯ? ನಿನ್ನೆ ದಿನ ಈ ಪ್ರೇಮ ಕೈಯಲ್ಲಿ ಆರ್ತಿ ಹಿಡ್ಕೊಂಡು ನಮ್ಮ ಮನೆಗೆ ಬಂದಾಗ ಅವಳ ಹಣೆ ತುಂಬ ತುಂಬಿರೋ ಆ ಕುಂಕುಮನ ನೋಡಿ ನಾವೆಷ್ಟು ಸಂತೋಷ ಪಟ್ಟಿದ್ವು. ಹಣೆ ತುಂಬ ಇರೋ ಆ ಕುಂಕುಮನ ನೋಡಿ ಪ್ರೇಮ, ನೀನು ಮುಪ್ಪಿನ ಕಾಲದಲ್ಲಿ ಮುಟ್ಟಿದ ಸಾವನ್ನು ಅಪ್ಕೋತಿ ಅಂತ ನಾವೆಲ್ಲರೂ ಮಾತಾಡ್ಕೊಂಡಿದ್ವಿ. ಇದೇನಮ್ಮ, ಯಾಕವ್ವ ಔಷಧ ಕುಡಿ ಹೆತ್ತು ಸಂಸಾರದ ಸೊಬಗು ಕಾಣಬೇಕಾಗಿದೆ ಈ ಪ್ರೇಮಳ ಭಾಗ್ಯ ದೌರ್ಭಾಗ್ಯವಾಗಿ ಬರೆದಿದ್ಯಲ್ಲ, ಯಾಕಿಂತ ಭಾಗ್ಯನ ಕೊಟ್ಟೆ ಅವಳಿಗೆ? ಅಮ್ಮ, ಇಟಕಿ ಭೀಮಾಂಬಿಕೆ, ಇಂಥ ಮುಗ್ಧರ ಬಾಳಿನಲ್ಲಿ ಯಾಕಮ್ಮ ಇಂಥ ಉದ್ವೇಗ ನಿನಗೆ? ಪ್ರೇಮ, ಪ್ರೇಮ,
ಸುಮಿತ್ರಮ್ಮನವರೇ, ಏಕೆ ನಿಮ್ಮ ಕಣ್ಣಲ್ಲಿ ನೀರು? ಬಸವಂತಪ್ಪ, ನಾನು ಹೇಗೆ ಹೇಳಿ, ಯಾವ ಬಾಯಿಂದ ಹೇಳಿ, ಏನಂತ ಹೇಳಿ? ಪ್ರೇಮ ಕುತ್ತಿಗೆಗೆ ಹಗ್ಗ ಬಿಗುದು ನೇಣಕೊಂಡು ಸತ್ತೋಗಿದ್ದಾಳೆ ನಿನ್ನ ಧರ್ಮ ಪತ್ನಿ. ನನ್ನ ಹೆಂಡತಿ ಸತ್ತು ಹೋದಳೆ. ಇದೇನು ವಿಚಿತ್ರ, ನನ್ನ ಅತ್ತಿಗೆಮ್ಮ ನೇಣು ಹಾಕಿಕೊಂಡಳೆ. ನಿನ್ನತ್ತಿಗೆ ನೇಣಿಗೆ ನೇತಾಡುತ್ತಿರುವ ನಿನ್ನತ್ತಿಗೆ ಹೆಣವನ್ನು ನೋಡಿ ಕಣ್ಣಿಗೆ ಕತ್ತಲು ಕವಿದಾದ, ಕಣ್ಣಿಗೆ ಕತ್ತಲು ಕವಿದಾದ. ಭದ್ರ ವೀರೇಶ, ನಮ್ಮೆಲ್ಲರನ್ನು ಬಿಟ್ಟು ನಿಮ್ಮತ್ತಿಗೆ ಅಗಳಿ ಹೋದಳಪ್ಪ, ಅಗಳಿ ಹೋದಳು. ಬಲಿಶಾಲಿವಂತನಾಗಲೆಂದು ಹಸುವಿನ ಬಿಸಿಗಿನ್ನವನ್ನು ಕಾಯಿಸಿ ತಿನಿಸುತ್ತಿದ್ದೆ ಅಲ್ಲಮ್ಮ. ನಿನ್ನ ಕೊನೆ ಉಸಿರು ನಿಂತು ಹೋಗುವಾಗಲಾದರೂ ಈ ನಿನ್ನ ಮೈದುನ ನೆನಪಿಗೆ ಬರಲಿಲ್ಲವೇನಮ್ಮ? ಸಮಾಧಾನ ಮಾಡಿಕೊಳ್ಳಿ ಅನ್ನಂದಿರ, ಸಮಾಧಾನ ಮಾಡಿ. ನಂದ ಗೋಕುಲದಂತೆ ಕಂಗೊಳಿಸುತ್ತಿರುವ ನಮ್ಮ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಕಿರುಕುಳ ನನ್ನತ್ತಿಗೆಗೆ ಯಾರಿಂದನೂ ಇರಲಿಲ್ಲ. ಆದರೂ ಅವಳ ನಾನೇನು ಹಗ್ಗಕ್ಕೆ ನೋಡಿದರೆ ವಿಚಿತ್ರವಾಗಿದೆ ಅಣ್ಣ, ವಿಚಿತ್ರ. ನಿಜ ಸಹೋದರ, ಇನ್ನ ಸಮಚಿತ್ರ. ನನ್ನತ್ತಿಗೆ ಕತ್ತಿಗೆ ಹಗ್ಗ ಬಿಗಿದಿರುವುದನ್ನು ನೋಡಿದರೆ ತಿಳಿಯುತ್ತದೆ, ಇದು ತಾನಾಗಿಯೇ ಮಾಡಿಕೊಂಡಿರುವುದಲ್ಲವೆಂದು. ಇದರ ಹಿಂದೆ ಕಾಣದ ಕೈಗಳ ಕೈವಾಡವೇ ಇರಬಹುದೆಂದು. ಅಣ್ಣ, ವೀರೇಶ, ಅತ್ತಿಗೆ, ಕಾಣದ ಕೈಗಳು ಸುಮಿತ್ರಮ್ಮ, ಯಾವ್ದಾದ್ರೆ ಏನಂತಪ್ಪ? ಹೇಮರೆಡ್ಡಿ ಮಲಮ್ ನಿಂತಿರುವ ಇವಳಿಗೆ ಕೊಂದು ಹಾಕೋದಕ್ಕೆ ಆ ಚಾಂಡಲರಿಗೆ ಮನಸ್ಸಾದ್ರೆ ಹೇಗೆ ಬಂತು? ಕಾಣದ ಕಣ್ಣು, ಸಂಶಯ ಭೂತ ಬರೆದಂತೆ. ಸುಮಿತ್ರಮ್ಮನ ಸಂಶಯ ಭೂತ ಇದ್ದಂತೆ. ನೀನೇನು ಚಿಂತಿಸಬೇಡಣ್ಣ, ಆ ಸಂಶಯ ಎಂಬ ಭೂತ ಪಿಚಾಚಿಯನ್ನು ಒಡೆದೋಡಿಸಿ ನನ್ನತ್ತಿಗೆ ಸಾವಿನ ಸುದ್ದಿಯನ್ನು ತಿಳಿಯುವ ಹಾದಿ ನನಗೆ ಗೊತ್ತಿಲ್ಲ. ನಡೆಯಿರಿ, ಮೊದಲು ಪೊಲೀಸ್ ಠಾಣೆಗೆ ತಿಳಿಸಿ, ನಂತರ ಪಂಚನಾಮಕ್ಕೆ ತಿಳಿಸಿ ಅಂತ್ಯ ಸಂಸ್ಕಾರ ಮಾಡೋಣ. ಯಾವ ಸರ್ಕಾರಕ್ಕೇನು, ಯಾವ ಠಾಣೆಗೆ ಹೋಗಿ ದೂರು ನೀಡಿದರೇನು ವೀರೇಶ? ಸತ್ತು ಹೋದ ನಿನ್ನ
ಅತ್ತಿಗೆ ಮತ್ತೆ ಹುಟ್ಟಿ ಬರುವಳೇನೋ, ಮರಳಿ ಹುಟ್ಟಿ ಬರುವಳೇನೋ. ಸತ್ತು ಹೋದ ಮಾತಿಗೆ ಎಷ್ಟತ್ತರೂ ಫಲವಿಲ್ಲವಣ್ಣ, ಫಲವು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯ ಎಷ್ಟತ್ತಿಗೆ ಮರಳಿ ತರಲು ಸಾಧ್ಯವಿಲ್ಲ. ಆದರೂ ಕೂಡ ನನ್ನತ್ತಿಗೆ ಸಾವಿನ ಸುದ್ದಿಯನ್ನು ತಿಳಿಯಲು ಕಾನಿನ ದುಬಾಲು ಬೀಳಬೇಕಣ್ಣ, ಕಾನಿನ ದುಬಾಲು ಬೀಳಬೇಕು.